ಓಕೆ, ಮತ್ತೆ ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇಲ್ಲಿವರೆಗೂ ನಾವು ನಮ್ಮ ಕ್ಲಾಸ್ನಲ್ಲಿ ಒಂದು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾದರಿಯ ಪ್ರಶ್ನೆಗಳ ಬಗ್ಗೆ ನಿಮಗೆ ಅಷ್ಟು ಒಂದು 14ರಿಂದ 15 ಚಾಪ್ಟರ್ಗಳ ಬಗ್ಗೆ ತಮಗೆಲ್ಲರಿಗೂ ಕ್ಲಾಸ್ನ ವಿಡಿಯೋಸ್ಗಳನ್ನು ಆಲ್ರೆಡಿ ಕೊಟ್ಟಿದ್ದೀವಿ. ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ಹೋಗಿ ತಾವು ಅದನ್ನು ನೋಡ್ಕೋಬಹುದು. ಸೊ ಇವತ್ತಿನ ಈ ಒಂದು ಕ್ಲಾಸ್ನಿಂದ ಇವತ್ತಿನ ದಿವಸದಿಂದ ನಾವು ನಿಮಗೆ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಜ್ಞಾನ ಮಾದರಿಯ ಪ್ರಶ್ನೆಗಳನ್ನ ತಮಗೆ ಕೊಡ್ತಾ ಇದ್ವಿ. ಅದು ಕೂಡ ಚಾಪ್ಟರ್ ವೈಸೇ ಕೊಡ್ತಾ ಇದ್ವಿ, ಸುಮ್ಮನೆ ಬೇಕು ಬೇಡ ಅಂತೇನಿಲ್ಲ. ಸೊ ಚಾಪ್ಟರ್ ವೈಸು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಸೊ ತಾವು ಕೂಡ ನಮ್ಮೆಲ್ಲ ಸ್ನೇಹಿತರು ಚಾಪ್ಟರ್ ವೈಸ್ ನೋಡ್ರಿ ಅಂತಲೇ ನಮ್ಮದು ಒಂದು ಅಪೇಕ್ಷೆ ಇದೆ. ಸೊ ಈ ಒಂದು ಭೌತಶಾಸ್ತ್ರದಲ್ಲಿ ಅಂದರೆ ಫಿಸಿಕ್ಸ್ದಲ್ಲಿ ಬರ್ತಕ್ಕಂತಹ ಚಾಪ್ಟರ್ಗಳಿದ್ದಾವೆ. ನನಗನ್ಸೋಮಟ್ಟಿಗೆ ಇಲ್ಲಿಲ್ಲ ಅಂದ್ರೆ ಒಂದು 10 ಚಾಪ್ಟರ್ ಆಗ್ಬೋದು, 10-12 ಚಾಪ್ಟರ್ ಆಗುತ್ತೆ. ಫಸ್ಟ್ ಇವತ್ತಿನ ಒಂದು ಚಾಪ್ಟರ್ದಲ್ಲಿ ನಾವು ಚಾಪ್ಟರ್ ನಂಬರ್ 1 ಭೌತಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿರ್ತೀವಿ. ಅದಕ್ಕೂ ಮುಂಚೆ ಈ ಒಂದು ಭೌತಶಾಸ್ತ್ರದಲ್ಲಿ ಬಂದಿರತಕ್ಕಂಥ ಚಾಪ್ಟರ್ಗಳು ಯಾವ ಅಂತ ಹೇಳಿಬಿಡ್ತೀನಿ, ಒಂದ್ಸಲ ನೋಡ್ಕೊಂಡ್ಬಿಡಿ. ಭೌತಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಚಾಪ್ಟರ್ ನಂಬರ್ 1. ಚಾಪ್ಟರ್ ನಂಬರ್ 2 ಅಳತೆಯ ಸಾಧನೆಗಳು, ಕಾಂತತ್ವ, ವಿದ್ಯುತ್ ಶಕ್ತಿ, ವಿದ್ಯುತ್ ಕಾಂತೀಯ ವಿಕಿರಣ, ವಿದ್ಯುನ್ಮಾನ, ಬೆಳಕು, ಶಬ್ದ, ಉಷ್ಣ, ಚಲನಶಾಸ್ತ್ರ, ವಿಶ್ವವ್ಯೂಹ ವಿಜ್ಞಾನ, ವಿಜ್ಞಾನಿಗಳ ಪರಿಚಯ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನ್ವಯಿಕ ಪ್ರಶ್ನೆಗಳು. ಸೊ ಈ ರೀತಿಯಾಗಿ ಒಂದು ಸಿಲೆಬಸ್ ಇದೆ. ಸೊ ಈ ಒಂದು ಸಿಲೆಬಸ್ ಪ್ರಕಾರನೇ ನಾವು ನಿಮಗೆ ಒಂದು ಕ್ಲಾಸ್ನ ವಿಡಿಯೋಸ್ಗಳನ್ನ ಕೊಡ್ತಾ ಇದ್ದೀವಿ ಕೂಡ. ಸೊ ನಿಮ್ಮ ಮುಂದೆ ಹೀಗೆ ಕೊಡ್ತಾ ಇರ್ತೀವಿ. ಈ ಫಿಸಿಕ್ಸ್ ಮುಗಿದ ಮೇಲೆ ನಿಮಗೆ ಬಯಾಲಜಿ ರಿಲೇಟೆಡ್ ಚಾಪ್ಟರ್ಗಳ ಒಂದು ಸಿಲೆಬಸ್ ವೈಸು ಅದ್ರ ಕೂಡ ಒಂದು ವಿಡಿಯೋಸ್ಗಳನ್ನ ತಮಗೆ ಕೊಡ್ತೀವಿ. ತಾವೆಲ್ಲರೂ ನೋಡಿ ಮತ್ತು ಅದರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ಕ್ವಶನ್ಗಳು ಯಾವ ಥರ ಬರುತ್ತೆ, ಯಾವ ಥರ ಕೇಳಿರ್ಬೋದು, ಯಾವ ಥರ ಕೇಳಿರ್ತಾರೆ ಅನ್ನೋದನ್ನು ಕೂಡ ನಾವು ನಿಮ್ಮ ಜೊತೆ ಚರ್ಚೆನೇ ಒಂದು ಕ್ಲಾಸ್ನಲ್ಲೇ ಮಾಡ್ತಾ ಇದ್ದೀವಿ, ಹೌದಾ? ಸೊ ಲೇಟ್ ಮಾಡ್ದೇ ಇವತ್ತಿನ ಒಂದು ಚಾಪ್ಟರ್ ಕಡೆ ನಾವು ಡೈರೆಕ್ಟಾಗಿ ಹೋಗೋಣ. ಭೌತಶಾಸ್ತ್ರದಲ್ಲಿ ಬಂದಿರತಕ್ಕಂಥ ಚಾಪ್ಟರ್ ನಂಬರ್ 1 ಭೌತಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಂತ ಚಾಪ್ಟರ್ ಬರುತ್ತೆ. ಆ ಒಂದು ಚಾಪ್ಟರ್ದಿಂದನೇ ನಾವು ನಮ್ಮ ಮಾದರಿಯ ಪ್ರಶ್ನೆಗಳನ್ನ ತಮಗೆ ಕೊಡ್ತಾ ಇದ್ದೀವಿ, ಹೌದಾ? ಇಲ್ಲಿ ಸಿಂಪಲಾಗಿ ಹೇಳೋಕ್ಕಾಗಲ್ಲ, ಯಾಕಂದರೆ ಪ್ರತಿಯೊಂದು ಕ್ವಶನ್ನು ಆನ್ಸರ್ ಯಾವ ಥರ ಬರುತ್ತೆ. ಏನಾದರೂ ನಾವು ಹೇಳೋ ಪ್ರಶ್ನೆ ಏನಾದರೂ ನೀವು ಸ್ವಲ್ಪ ಮೈಂಡ್ ಕಾನ್ಸ್ಟೆಂಟ್ ಮಾಡಿ ಏನಾದರೂ ಕೇಳಿದ್ರೆ 100% ನೀವು ಎಕ್ಸಾಮ್ನಲ್ಲಿ ಸಕ್ಸಸ್ನ ಕಾಣ್ತೀರ. ಈಗಾಗಲೇ ನಿಮಗೆ ಗೊತ್ತಿದೆ, ಅಧಿಸೂಚನೆಯನ್ನು ಕೂಡ ಬಿಟ್ಟಿದ್ದಾರೆ. ಕರ್ನಾಟಕ ET ಆಗಿರ್ಬೋದು, PDO ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, PS ಆಗಿರ್ಬೋದು, FD ಆಗಿರ್ಬೋದು. ಸೊ ಎಲ್ಲ ಅಧಿಸೂಚನೆ ಬಿಟ್ಟಿದ್ದಾರೆ ಆಲ್ರೆಡಿ, ಹೌದಾ? ಸೊ ಈ ಒಂದು ಎಕ್ಸಾಮ್ನ ಯಾರ್ಯಾರು ತಯಾರು ಮಾಡ್ತಾ ಇದ್ರು ಅವರಿಗೋಸ್ಕರನೇ ಈ ಒಂದು ನಮ್ಮ ಕ್ಲಾಸ್ನ ವಿಡಿಯೋಸ್ಗಳು. ಸೊ ತಡ ಮಾಡಿದ್ರೆ ನಾವು ನಮ್ಮ ಚಾಪ್ಟರ್ ಕಡೆ ಹೋಗೋಣ. ಓಕೆ, ಈ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಒಂದೊಂದಾಗಿ ಕ್ವಶನ್ಗಳನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಚಾಪ್ಟರ್ ನಂಬರ್ 1 ಬರುತ್ತೆ ಭೌತಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು. ಓಕೆ, ಮೊದಲನೇ ಕ್ವಶನ್ ನಮಗೇನು ಹೇಳುತ್ತೆ ನೋಡಿ, ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಯಾರು ಅಂತ ಒಂದು ಕ್ವಶನ್ ಇರುತ್ತೆ. ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಯಾರು? ಇಲ್ಲಿ ಆಯ್ಕೆ ನೋಡಿ ಏನು ಕೊಟ್ಟಿರ್ತಾರೆ. ಆಯ್ಕೆ 1 ಏನಿದೆ, ಆಲ್ಬರ್ಟ್ ಐನ್ಸ್ಟೈನ್ ಇದೆ. ಆಯ್ಕೆ ಬ ಏನಿದೆ, ಐಜಾಕ್ ನ್ಯೂಟನ್ ಇದೆ. ಆಯ್ಕೆ ಕ ಏನಿದೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಇದೆ. ಮತ್ತು ಆಯ್ಕೆ ಡ ಏನಿದೆ, ಗೆಲಿಲಿಯೋ ಅಂತ ಇದೆ. ಸೊ ನಿಮ್ಗೆ ಗೊತ್ತಿರಲಿ, ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಯಾರು ಅಂದರೆ ಆಲ್ಬರ್ಟ್ ಐನ್ಸ್ಟೈನ್ ಅಂತಲೇ ಹೇಳ್ಬೋದು. ಯಾರು? ನಮ್ಮ ಆಲ್ಬರ್ಟ್ ಐನ್ಸ್ಟೈನ್. ಕ್ವಶನ್ ಏನಿದೆ ನೋಡಿ, ಆಧುನಿಕ ಭೌತಶಾಸ್ತ್ರದ ಪಿತಾಮಹ. ಆಧುನಿಕ ಅಂದರೆ ಯಾರು? ಆಲ್ಬರ್ಟ್ ಐನ್ಸ್ಟೈನು. ಹಾಗಾದರೆ ಐಜಾಕ್ ನ್ಯೂಟನ್ ಅವರು ಯಾರು? ಇವರು ಕೂಡ ಭೌತಶಾಸ್ತ್ರದ ಪಿತಾಮಹನೇ. ಇವರು ಯಾವ ಒಂದು ಭೌತಶಾಸ್ತ್ರದ ಪಿತಾಮಹ ಅಂದರೆ ಪ್ರಾಚೀನ ಕಾಲದ ಪಿತಾಮಹ ಅಂತ ಹೇಳ್ಬೋದು. ಯಾರು? ಐಜಾಕ್ ನ್ಯೂಟನ್ ಅವರು ಪ್ರಾಚೀನ ಕಾಲದ ಪಿತಾಮಹ ಅಂತಲೇ ಹೇಳ್ಬೋದು. ಇನ್ನು ಈ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಬಗ್ಗೆ ನಿಮ್ಗೆ ಗೊತ್ತೇ, ನಾವೇನು ಹೇಳೋದಿಲ್ಲ ಆದರೂ ಹೇಳ್ತೀನಿ. ಇವರು ನಮ್ಮ ಭಾರತದ ರಾಕೆಟ್ ಇಂಜಿನಿಯರ್ ಅಂತಲೇ ಹೇಳ್ಬೋದು. ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ ಸರು, ಹೌದಾ? ಇನ್ನು ಗೆಲಿಲಿಯೋನ ತೊಗೊಂಡ್ರೆ ಇವ್ರ ಬಗ್ಗೆನೂ ಕೂಡ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಆದರೂ ಹೇಳ್ತೀನಿ. ಗೆಲಿಲಿಯೋ ಅಂದರೆ ಗುರುಗ್ರಹದಲ್ಲಿರ್ತಕ್ಕಂಥ ಉಪಗ್ರಹಗಳನ್ನು ಕಂಡು ಹಿಡಿದವರೆ ಈ ನಮ್ಮ ಗೆಲಿಲಿಯೋ ಅಂತಕ್ಕಂಥ ವಿಜ್ಞಾನಿ. ಸೊ ಹೀಗಾಗಿ ಇಲ್ಲಿ ಕ್ವಶನ್ನ ಯಾವ ಥರ ಕೇಳ್ತಾರೆ ಆ ಥರ ಆನ್ಸರ್ನ ರೈಟ್ ಮಾಡಿ. ನೋಡಿ, ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಅಂದರೆ ಯಾರು? ಆಲ್ಬರ್ಟ್ ಐನ್ಸ್ಟೈನ್. ಪ್ರಾಚೀನ ಕಾಲದ ಭೌತಶಾಸ್ತ್ರದ ಪಿತಾಮಹ ಯಾರು ಅಂದರೆ ಐಜಾಕ್ ನ್ಯೂಟನ್ ಅಂತ ಹೇಳ್ಬೋದು. ಸೊ ಕ್ವಶನ್ ಯಾವ ಥರ ಕೇಳ್ತಾರೆ ಆ ಥರ ನೀವು ಆನ್ಸರ್ನ ಮಾಡ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನು, ಸೆಕೆಂಡ್ ಕ್ವಶನ್ ಹೋಗುವ. ಓಕೆ,
ಓಕೆ. ಓಕೆ, ಸೆಕೆಂಡ್ ಕ್ವಶನ್ ನೋಡಿ ಏನು ಹೇಳುತ್ತೆ, ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಪರಿಮಾಣ? ಈ ಮೂಲಭೂತ ಪರಿಮಾಣ ಅಂದ್ರೆ ಏನು ನಿಮ್ಗೆ ಗೊತ್ತಿದೆಯಾ? ಮೂಲಭೂತ ಪರಿಣಾಮ ಅಂದರೆ ನಾವು ಅದಕ್ಕೆ ಇಂಗ್ಲೀಷ್ನಲ್ಲಿ ಫಂಡಾಮೆಂಟಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಫಂಡಾಮೆಂಟಲ್ ಕ್ವಾಂಟಿಟೀಸು. ಈ ಫಂಡಾಮೆಂಟಲ್ ಕ್ವಾಂಟಿಟೀಸ್ ಅಂದ್ರೆ ಏನು? ಯಾವ ಒಂದು ಭೌತಿಕ ಪರಿಮಾಣಗಳ ಮೇಲೆ ಅವಲಂಬನೆಯಾಗಿರುವುದಿಲ್ಲ. ಏನು ಕೆಲವೊಂದು ಪರಿಮಾಣಗಳು ಬರುತ್ತಲ್ವಾ, ಸೊ ಆ ಪರಿಮಾಣಗಳು ಭೌತಿಕ ಪರಿಮಾಣಗಳ ಮೇಲೆ ಯಾವುದೇ ರೀತಿ ಅವಲಂಬನೆ ಆಗಿರೋದಿಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಫಂಡಾಮೆಂಟಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಹಾಗಾದರೆ ಈ ಕೆಳಗೆ ಕೊಟ್ಟಿರತಕ್ಕಂತಹ ಮೂಲಭೂತ ಪರಿಣಾಮಗಳಲ್ಲಿ ಯಾವುವು ಫಂಡಾಮೆಂಟಲ್ ಕ್ವಾಂಟಿಟೀಸ್ ಅಂತ ಕೇಳ್ತಾರೆ? ಯಾವುದಿರ್ಬೋದು ನೋಡಿ, ಉದ್ದ ಕೊಟ್ಟಿದ್ದಾರೆ, ರಾಶಿ ಇದೆ, ತಾಪ ಇದೆ, ಮೇಲಿನ ಎಲ್ಲ ಅಂತ. ಉದ್ದ ಅಂದ್ರೆ ಏನು? ಲೆಂತ್. ರಾಶಿ ಅಂದ್ರೇನು? ಮಾಸ್. ತಾಪ ಅಂದರೆ ಟೆಂಪ್ರೇಚರ್. ಲೆಂತು, ಮಾಸ್ ಮತ್ತು ಟೆಂಪ್ರೇಚರ್ಗಳನ್ನು ಕೊಟ್ಟಿದ್ದಾರೆ. ಸೊ ಔಟ್ ಆಫ್ ದೀಸು ಯಾವ್ಯಾವ ಫಂಡಾಮೆಂಟಲ್ ಕ್ವಾಂಟಿಟೀಸ್ ಇದೆ ಅಂತ ಅವರು ಕ್ವಶನ್ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ. ಮಾಸ್ ಇರ್ಬೋದು, ಟೆಂಪ್ರೇಚರ್ ಇರ್ಬೋದು, ಉದ್ದ ಇರ್ಬೋದು. ಸೊ ಇವೆಲ್ಲ ಕೂಡ ಹೆಂಗಿದಾವೆ ಅಂದರೆ ಒಂದು ಫಂಡಾಮೆಂಟಲ್ ಕ್ವಾಂಟಿಟೀಸ್ ಅಂತಲೇ ಹೇಳ್ಬೋದು. ಯಾರು ಸ್ಟಡಿ ಮಾಡಿದ್ದೀರಾ ಫಿಸಿಕ್ಸ್ ಚಾಪ್ಟರ್ ಫಂಡಾಮೆಂಟಲ್ ಬೇಸಿಕ್ ಫಿಸಿಕ್ಸ್ ಅಂತ ಬರುತ್ತೆ. ಸೊ ಯಾರು ಸ್ಟಡಿ ಮಾಡಿರ್ತೀರ ಸೊ ಅವರಿಗಿದು ಅರ್ಥ ಆಗುತ್ತೆ ಕ್ವಶನು, ಹೌದಾ? ಅಂದರೆ ಫಂಡಾಮೆಂಟಲ್ ಕ್ವಾಂಟಿಟೀಸ್ ಬರುತ್ತೆ. ಫಂಡಾಮೆಂಟಲ್ ಕ್ವಾಂಟಿಟೀಸ್ ಆ್ಯಂಡ್ ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಬರುತ್ತೆ. ಸೊ ಅದರಲ್ಲಿ ಇವೆಲ್ಲ ಇದೆ: ಲೆಂತ್, ಮಾಸ್, ಟೈಮ್, ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಲೂಮಿನಸ್ ಇಂಟೆನ್ಸಿಟಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಇದೆಷ್ಟು ಏನು ಬರುತ್ತಪ್ಪ ಅಂದರೆ ಫಂಡಾಮೆಂಟಲ್ ಕ್ವಾಂಟಿಟೀಸು. ಸೊ ಹೀಗಾಗಿ ನಿಮಗೆ ಕ್ವಶನ್ ಯಾವ ಥರ ಕೇಳಿದ್ರೆ ಅದನ್ನಷ್ಟೇ ನೀವು ಅಲ್ಲಿ ಆನ್ಸರ್ ಕರೆಕ್ಟ್ ನೀವು ಚಾಯ್ಸ್ ಮಾಡಬೇಕು. ಇಲ್ಲಾಂದರೆ ಆನ್ಸರ್ ಟೋಟಲಾಗಿ ರಾಂಗ್ ಆಗುತ್ತೆ. ಉದ್ದ ಇದೆ, ಉದ್ದ ಅಂದರೆ ಲೆಂತು, ಮಾಸ್ ಮತ್ತು ಟೆಂಪರೇಚರ್. ಇದು ಬಿಟ್ಟರೆ ಎಲೆಕ್ಟ್ರಿಕ್ ಕರೆಂಟು, ಲುಮಿನಸ್ ಇಂಟೆನ್ಸಿಟಿ, ಟೈಮ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಸೊ ಇದು ಕೂಡ ಫಂಡಾಮೆಂಟಲ್ ಕ್ವಾಂಟಿಟೀಸ್ ಅಂತಲೇ ಹೇಳ್ಬೋದು, ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿರುತ್ತೆ ಒಂದು ಕ್ವಶನು. ಓಕೆ, ಥರ್ಡ್ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ, ಮೂಲಭೂತ ಪರಿಮಾಣಗಳ ಮೇಲೆ ಅವಲಂಬಿತವಾಗಿರುವ ಭೌತಿಕ ಪರಿಮಾಣಗಳು ಯಾವುವು? ಇಲ್ಲಿದೆ ನೋಡಿ, ಈ ಭೌತಿಕ ಪರಿಮಾಣಗಳು, ಮೂಲಭೂತ ಪರಿಮಾಣಗಳ ಮೇಲೆ ಅವಲಂಬಿತವಾಗಿರುವ ಭೌತಿಕ ಪರಿಮಾಣಗಳು ಅಂದರೆ ಯಾವುವು? ಅವಕ್ಕೆ ನಾವೇನಂತ ಕರಿತೀವಿ? ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅವಕ್ಕೆ ಏನಂತ ಕರಿತೀವಿ? ಈ ಡಿರೈವ್ಡ್ ಕ್ವಾಂಟಿಟೀಸು. ಸೊ ಆ ಡಿರೈವ್ಡ್ ಕ್ವಾಂಟಿಟೀಸ್ ಯಾವ್ಯಾವ ಇದೆ ಅಂತ ಕೇಳ್ತಾರೆ. ಕ್ವಶನ್ ನೋಡಿ ಎಷ್ಟು ಚೆನ್ನಾಗಿ ಕೇಳಿದ್ರೆ ಅವರು. ಮೂಲಭೂತ ಪರಿಮಾಣಗಳ ಮೇಲೆ ಅವಲಂಬಿತವಾಗಿರುವ ಭೌತಿಕ ಪರಿಮಾಣಗಳು, ಇವೆಲ್ಲ ಭೌತಿಕನೇ. ಸೊ ಎದರ ಮೇಲೆ ಡಿಪೆಂಡ್ ಆಗಿರುತ್ತೆ? ಮೂಲಭೂತ ಪರಿಮಾಣಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಅವು ಯಾವುವು ಅಂತ ಕೇಳ್ತಾರೆ. ಸೊ ಈ ಮೂಲಭೂತ ಪರಿಮಾಣ ಅವಲಂಬವಾಗಿರ್ತಕ್ಕಂಥ ಅವು ಭೌತಿಕ ಪರಿಮಾಣ, ಅವು ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಸೊ ಆಯ್ಕೆ ನೋಡಿ ಏನು ಕೊಟ್ಟಿದ್ದಾರೆ? ಕ್ಷೇತ್ರ ಕೊಟ್ಟಿದ್ದಾರೆ. ಕ್ಷೇತ್ರ ಅಂದ್ರೇನು? ಏರಿಯಾ. ಸಾಮರ್ಥ್ಯ ಅಂದರೆ ಪವರ್. ಸಾಂದ್ರತೆ ಅಂದರೆ ಡೆನ್ಸಿಟಿ. ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಯ ಒಂದು ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ಬೋದು. ಮೇಲಿನ ಎಲ್ಲ ನಿಮ್ಗೆ ಗೊತ್ತಲ್ಲಿ ಕ್ಷೇತ್ರ. ಕ್ಷೇತ್ರ ಅಂದ್ರೆ ಏನು? ಏರಿಯಾ, ಹೌದಾ? ಸೊ ಕ್ಷೇತ್ರ ಅಂದ್ರೆ ಏನಿಲ್ಲಿ? ಏರಿಯಾ. ಏರಿಯಾ ಈಸ್ ಈಕ್ವಲ್ ಟು, ನಿಮ್ಗೆ ಯಾರೇ ಫಿಸಿಕ್ಸ್ನ ಸ್ಟಡಿ ಮಾಡಿದ್ರು ಅವ್ರಿಗೆ ಗೊತ್ತಿರುತ್ತೆ. ಕ್ಷೇತ್ರ ನಾವು ಯಾವ ಥರ ಬರಿತೀವಿ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಅಂತ ಕರಿತೀವಿ, ಹೌದಾ? ಲೆಂತ್ ಇಂಟು ಬ್ರೆಡ್ತು. ಸೊ ಇದಕ್ಕೆ ನಾವು ಏರಿಯಾ ಅಂತ ಕರಿತೀವಿ. ಕ್ಷೇತ್ರ ಇದಿದ್ರೆ ಮಾತ್ರ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತದೆ. ಸೊ ಇದು ಕೂಡ ಏನಿದೆ? ಡಿರೈವ್ಡ್ ಕ್ವಾಂಟಿಟೀಸ್. ಡಿರೈವ್ಡ್ ಕ್ವಾಂಟಿಟಿ ಹೇಗಾಯಿತು ನೋಡಿ, ಲೆಂತ್ ಬರ್ತಲ್ವ ಇದರಲ್ಲಿ. ಸೊ ಲೆಂತ್ ಏನಿದು? ಒಂದು ಏನಿದು ಲೆಂತ್? ಫಂಡಾಮೆಂಟಲ್ ಕ್ವಾಂಟಿಟೀಸು. ಸೊ ಫಂಡಾಮೆಂಟಲ್ ಕ್ವಾಂಟಿಟಿ ಬರ್ತಲ್ವಾ? ಸೊ ಇದರ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಯಾವುದಪ್ಪ ಅಂದರೆ ಈ ಏರಿಯಾ. ಏರಿಯಾ ಅಂದರೆ ಕ್ಷೇತ್ರ. ಸೊ ಹೀಗಾಗಿ ಎ ಆಪ್ಷನ್ ಕೂಡ ಇದರ ಸರಿಯಾದ ಆನ್ಸರು. ಇನ್ನು ಸಾಮರ್ಥ್ಯ. ಸಾಮರ್ಥ್ಯ ಅಂದ್ರೆ ಏನು? ಪವರ್. ಪವರ್ ಅಂತ ಕರಿತೀವಿ, ಹೌದಾ? ಈ ಪವರನ್ನು ನಾವು ಯಾವ ಥರ ರೈಟ್ ಮಾಡ್ತೀವಿ? ಪವರ್ ಈಕ್ವಲ್ ಟು ವರ್ಕ್ ಅಪಾನ್ ಟೈಮ್ ಅಂತ ಬರಿತೀವಿ, ಹೌದಾ? ವರ್ಕ್ ಅಪಾನ್ ಟೈಮ್ ಅಂದ್ರೆ ಪವರು ಅಥವಾ ಸಾಮರ್ಥ್ಯ. ಎಷ್ಟು ಟೈಮ್ನಲ್ಲಿ ಎಷ್ಟು ವರ್ಕ್ ಆಯಿತು ಅದು ಆ ಒಂದು ವಸ್ತುವಿನ ಸಾಮರ್ಥ್ಯ ಅಂತ ತೋರಿಸ್ಕೊಡುತ್ತೆ, ಹೌದಲ್ಲ? ಹೌದಾ? ಸಪೋಸ್ ನಿಮ್ಮ ಹತ್ರ ಏನೋ ಬೈಕ್ ಇದೆ, ಆ ಬೈಕು 1 ಅವರ್ನಲ್ಲಿ ಒಂದು 50 ಕಿಲೋಮೀಟರ್ ರನ್ ಆಯಿತು ಅಂತ ತಿಳ್ಕೊಳ್ಳಿ. ಸೊ 1 ಅವರ್ ಟೈಮಲ್ಲಿ 50 ಕಿಲೋಮೀಟರ್ ರನ್ನಿಂಗ್ ಆಯಿತು ಅಂದರೆ ಅಷ್ಟು ವರ್ಕ್ ಆಯಿತು. ಸೊ ಅದಕ್ಕೆ ನಾವೇನಂತೀವಿ? ಆ ಬೈಕ್ನ ಒಂದು ಪವರ್ ಅಂತ ಹೇಳ್ತೀವಿ, ಹೌದಾ? ಸೊ ಸಾಮರ್ಥ್ಯ, ಪವರ್ ಕೂಡ ಇದೇನಿದೆ ಒಂದು ಡಿರೈವ್ಡ್ ಕ್ವಾಂಟಿಟಿ ಅಂತಲೇ ಹೇಳ್ಬೋದು. ಸಾಂದ್ರತೆ. ಸಾಂದ್ರತೆ ಅಂದ್ರೇನು? ಡೆನ್ಸಿಟಿ. ಡೆನ್ಸಿಟಿನ ಯಾವ ಥರ ಬರಿತೀವಿ ನಾವು ರೈಟಿಂಗ್ ಮಾಡಬೇಕಾದ್ರೆ? ಡಿ ಅಂತ ಬರಿತೀವಿ. ಡಿ ಈಕ್ವಲ್ ಟು ಮಾಸ್ ಅಪಾನ್ ವಾಲ್ಯೂಮ್ ಅಂತ ಬರಿತೀವಿ, ಹೌದಾ? ಮಾಸ್ ಅಪಾನ್ ವಾಲ್ಯೂಮ್ ಅಂದ್ರೆ ಸಾಂದ್ರತೆ ಅಥವಾ ಡೆನ್ಸಿಟಿ ಅಂತ ಕರಿತೀವಿ. ನೋಡಿ ಇಲ್ಲಿ ಮಾಸ್ ಬಂತಲ್ವಾ? ಮಾಸ್ ಬಂತ?
ಆಮೇಲೆ ಸಾಮರ್ಥ್ಯದಲ್ಲಿ ಟೈಮ್ ಬಂದಿದೆ ಇಲ್ಲಿ. ಸೊ ಟೈಮು, ಮಾಸು, ಆಮೇಲೆ ಲೆಂತ್ ಇದೆಲ್ಲ ಏನು ಫಂಡಾಮೆಂಟಲ್ ಕ್ವಾಂಟಿಟೀಸು. ಸೊ ಇದರ ಮೇಲೆ ಯಾವುದು ಡಿಪೆಂಡ್ ಆಗಿರುತ್ತೆ ಅದಕ್ಕೆ ನಾವು ಡಿರೈವ್ಡ್ ಕ್ವಾಂಟಿಟಿ ಅಂತ ಹೇಳ್ತೀವಿ, ಹೌದಾ. ಸೊ ಹೀಗಾಗಿ ಕ್ಷೇತ್ರ ಇರ್ಬೋದು ಅಥವಾ ಸಾಮರ್ಥ್ಯ ಇರ್ಬೋದು ಅಥವಾ ಸಾಂದ್ರತೆ ಇರ್ಬೋದು, ಸೊ ಇವೆಲ್ಲ ಏನಂತ ಕರಿತೀವಿ ನಾವು ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿರೈವ್ಡ್ ಕ್ವಾಂಟಿಟೀಸು. ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತಲೇ ಇಲ್ಲಿ ಈ ಸಂಬಂಧಪಟ್ಟಂಗೆ ಕ್ವಶನ್ಗೆ ಆನ್ಸರ್ ನಾವು ಕೊಡಬೇಕಾಗುತ್ತೆ, ಹೌದಾ. ಓಕೆ, ಈ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಹೌದಾ. ಡಿರೈವ್ಡ್ ಕ್ವಾಂಟಿಟೀಸ್ ಬೇರೆ, ಆಮೇಲೆ ಫಂಡಾಮೆಂಟಲ್ ಕ್ವಾಂಟಿಟೀಸ್ ಬೇರೆನೇ. ಫಂಡಾಮೆಂಟಲ್ ಕ್ವಾಂಟಿಟೀಸ್ ಅಂದ್ರೆ ಏನು, ಯಾವ ಬರುತ್ತೆ? ಲಕ್ಷಲೋಟ್ಗಳಲ್ಲಿ ಲೆಂತು, ಮಾಸು, ಟೈಮು, ಟೆಂಪ್ರೇಚರು, ಎಲೆಕ್ಟ್ರಿಕ್ ಕರೆಂಟ್, ಲುಮಿನಸ್ ಇಂಟೆನ್ಸಿಟಿ ಆ್ಯಂಡ್ ಅಮೌಂಟ್ ಆಫ್ ಸಬ್ಸ್ಟೆನ್ಸು. ಸೊ ಇದರ ಮೇಲೆ ಡಿಪೆಂಡ್ ಆಗಿರೋದು ಯಾವುದು? ಡಿರೈವ್ಡ್ ಕ್ವಾಂಟಿಟೀಸ್. ಅಥವಾ ಒಂದು ಫಂಡಾಮೆಂಟಲ್ ಕ್ವಾಂಟಿಟೀಸ್ನ ಯೂಸ್ ಮಾಡಿಕೊಂಡು ಹೊಸದಾದ ಏನಾದ್ರು ಕ್ವಾಂಟಿಟೀಸ್ ತಯಾರಾಗ್ತಾ ಇದ್ದರೆ ಅದಕ್ಕೆ ಕೂಡ ನಾವು ಡಿರೈವ್ಡ್ ಕ್ವಾಂಟಿಟೀಸ್ನ ಅಂತಾನೆ ಕರಿತೀವಿ. ಸೊ ಅದರಲ್ಲಿ ಬರೋದೇ ಇದೆಲ್ಲ, ಏರಿಯಾ ಇರ್ಬೋದು, ಪವರ್ ಇರ್ಬೋದು, ಅಥವಾ ಡೆನ್ಸಿಟಿ ಇರ್ಬೋದು, ಸಾಂದ್ರತೆ ಅಂತೀವಲ್ಲ. ಸೊ ಇವೆಲ್ಲವೂ ಕೂಡ ಏನಾಗುತ್ತೆ ಅದರಲ್ಲೇ ಬಂದಿರತಕ್ಕಂತಹ ಏನಂತೀವಿ ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಓಕೆ ಓಕೆ ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಬರುತ್ತೆ, ಸ್ಕೇಲಾರ್ ಕ್ವಾಂಟಿಟೀಸ್ ಮತ್ತು ಯಾವುದು ವೆಕ್ಟರ್ ಕ್ವಾಂಟಿಟಿ ಅಂತ. ಸೊ ನಿಮ್ಗೆ ಗೊತ್ತಿರಲಿ ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೇನು ಮತ್ತು ವೆಕ್ಟರ್ ಕ್ವಾಂಟಿಟಿ ಅಂದ್ರೇನು. ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರಬೇಕು ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೇನು, ಅದೀಶ ಪರಿಮಾಣಗಳು ಅಂತ ಕರಿತೀವಿ. ಅದೀಶ ಪರಿಮಾಣಗಳು ಅಂದ್ರೇನು, ಒಂದು ನಿರ್ದಿಷ್ಟವಾದಂಥ ಮೌಲ್ಯ ಹೊಂದಿರುತ್ತೆ, ಆದರೆ ಒಂದು ನಿರ್ದಿಷ್ಟವಾದಂಥ ದಿಕ್ಕು ಅದಕ್ಕೆ ಇರಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಸಿಂಪಲ್ ಆಗಿ ಏನು ಸ್ಕೇಲಾರ್ ಕ್ವಾಂಟಿಟೀಸ್ ಅಂದರೆ ಅದೀಶ ರಾಶಿ ಅಂತ ಕರಿತೀವಿ. ಇನ್ನು ವೆಕ್ಟರ್ ಕ್ವಾಂಟಿಟಿ ಅಂದ್ರೇನು, ಸದಿಶ ರಾಶಿ. ಸೊ ಅದರ್ ರಿಲೇಟೆಡ್ ಇಲ್ಲಿ ಒಂದು ಕ್ವಶನ್ ಇದೆ ನಿಮಗೆ. ಸ್ಕೇಲಾರ್ ಕ್ವಾಂಟಿಟಿ ಯಾವ್ದು ಬರುತ್ತೆ ಮತ್ತು ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಅಂದ್ರೇನು, ನಿರ್ದಿಷ್ಟ ಮೌಲ್ಯ ಮತ್ತು ದಿಕ್ಕನ್ನು ಹೊಂದಿರತಕ್ಕಂತಹ, ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ದಿಕ್ಕು ಇರಬೇಕು ಮತ್ತು ಅದಕ್ಕೆ ಒಂದು ಅದಕ್ಕೊಂದು ಮೌಲ್ಯ ಕೂಡ ಇರಬೇಕು. ಸೊ ಅದಕ್ಕೆ ನಾವೇನಂತ ಕರಿತೀವಿ ಸಿಂಪಲ್ ಆಗಿ ಸದಿಶ ರಾಶಿ ಅಂತ ಕರಿತೀವಿ ಅಥವಾ ಸದಿಶ ಪರಿಮಾಣಗಳು ಅಂತ ಕರಿತೀವಿ, ಹೌದಾ. ಓಕೆ, ಇಲ್ಲಿ ಕ್ವಶನ್ ನೋಡಿ ಏನು ಕೇಳಿದರೆ, ಕೆಳಗಿನವುಗಳಲ್ಲಿ ಯಾವುದು ಅದೀಶ ಪರಿಮಾಣಗಳು? ಅದೀಶ ಅಂದ್ರೆ ಏನು? ಸ್ಕೇಲಾರು. ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೊಳ್ಳಿ, ಅದೀಶ ಅಂದ್ರೆ ಏನು? ಸ್ಕೇಲಾರ್ ಕ್ವಾಂಟಿಟಿ. ಸೊ ಕೆಳಗಿನವುಗಳಲ್ಲಿ ಯಾವುದು ಅದೀಶ ಅಂತ ಕೇಳ್ತಾರೆ. ಯಾವುದು ಅದೀಶ ಆಗಿರ್ಬೋದು? ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ, ದೂರ ಇದೆ, ಹೌದಾ. ಆಪ್ಷನ್ ಅ ದೂರ, ಬ ಸಮಯ ಕೊಟ್ಟಿದ್ದಾರೆ, ವೇಗ ಕೊಟ್ಟಿದ್ದಾರೆ, ಅ ಮತ್ತು ಬ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಆನ್ಸರ್ ಏನಪ್ಪಾ ಅಂದರೆ ಆಪ್ಷನ್ ಡ, ಅ ಮತ್ತು ಬ. ಅ ಮತ್ತು ಬ ಅಂದರೆ ಯಾವ್ದ್ಯಾವುದು? ಒಂದು ದೂರ, ಇನ್ನೊಂದು ಸಮಯ. ಈ ವೇಗದಲ್ಲಿ ಬರಲ್ಲ. ಯಾಕೆ ಬರಲ್ಲ ನೋಡಿ, ದೂರ ಅಂದರೆ ಏನು ಕರಿತೀವಿ ನಾವು? ಡಿಸ್ಟೆನ್ಸ್ ಅಂತ ಕರಿತೀವಿ, ಹೌದಾ. ಆಮೇಲೆ ಸಮಯ ಅಂದ್ರೇನು? ಟೈಮು. ಸೊ ಇದಕ್ಕೆ ಏನಾಗುತ್ತೆ, ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಏನು ಹೇಳಿದ್ದೆ ನಿಮಗೆ, ನಿರ್ದಿಷ್ಟವಾದಂಥ ಮೌಲ್ಯ ಇರುತ್ತೆ, ಆದರೆ ನಿರ್ದಿಷ್ಟವಾದಂಥ ಒಂದು ದಿಕ್ಕು ಅದಕ್ಕೆ ಇರಲ್ಲ. ಸೊ ಎಷ್ಟು ದೂರ ಬೇಕಾದ್ರೂ ಹೋಗೋದು, ಬಟ್ ಅದಕ್ಕೆ ದಿಕ್ಕೇ ಇಲ್ಲ. ಸಮಯ ಇದೆ, ಹೌದಾ, ಅದಕ್ಕೊಂದು ಮೌಲ್ಯ ಅಂತಕ್ಕಂಥದ್ದು ಇದೆ, ಬಟ್ ಅದಕ್ಕೆ ಯಾವುದೇ ರೀತಿ ದಿಕ್ಕಿರಲ್ಲ, ಹೌದಾ. ಸೊ ಹೀಗಾಗಿ ದೂರ ಮತ್ತು ಸಮಯ ಇವೆರಡು ಇದರ ಒಂದು ಸರಿಯಾದ ಆನ್ಸರ್. ಸೊ ಹೀಗಾಗಿ ಇಲ್ಲಿ ನಾನು ಆಪ್ಷನ್ ಡ ಅಂತಕ್ಕಂಥದ್ದನ್ನು ಆಯ್ಕೆ ಮಾಡ್ತೀನಿ. ಓಕೆ, ಸೊ ಈ ಕ್ವಶನ್ ಆನ್ಸರ್ ಬರಬೇಕಾದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಏನು ಮತ್ತು ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಏನು ಇದು ನಿಮಗೆ ಗೊತ್ತಿರಬೇಕು. ಮತ್ತೊಂದು ಸಲ ಅದನ್ನು ಕೇಳಿ, ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಅದೀಶ ರಾಶಿ. ಅದೀಶ ರಾಶಿ ಅಂದ್ರೇನು? ನಿರ್ದಿಷ್ಟ ಮೌಲ್ಯ ಹೊಂದಿರುತ್ತೆ ಆದರೆ ದಿಕ್ಕನ್ನು ಹೊಂದಿರೋದಿಲ್ಲ, ಅದಕ್ಕೆ ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ, ಹೌದಾ. ವೆಕ್ಟರ್ ಕ್ವಾಂಟಿಟಿ ಅಂದ್ರೇನು? ನಿರ್ದಿಷ್ಟ ಮೌಲ್ಯ ಮತ್ತು ದಿಕ್ಕನ್ನು ಎರಡನ್ನ ಹೊಂದಿರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಓಕೆ ಓಕೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಕ್ವಶನು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ, ನೆಕ್ಸ್ಟು 5ನೇ ಕ್ವಶನ್ ನೋಡಿ ಏನಿದೆ. ಓಕೆ, 5ನೇ ಕ್ವಶನ್ ನಮ್ಗೆ ಏನು ಹೇಳುತ್ತೆ, SI ಪದ್ಧತಿಯನ್ನು ಯಾವ ಒಂದು ಪದ್ಧತಿಯಿಂದ ಮಾರ್ಪಾಡಿಸಿ ವಿಸ್ತರಣೆ ಮಾಡಲಾಗಿದೆ? ನೋಡಿ ಏನಿದು SI ಪದ್ಧತಿ ಅಂದ್ರೇನು? SI ಪದ್ಧತಿ ಅಂದ್ರೇನು? ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂತಾನೆ ಹೇಳ್ತೀವಿ. ಸಿಸ್ಟಮ್ ಇಂಟರ್ನ್ಯಾಷನಲ್. ಇದು ಏನು? SI ಅಂದ್ರೆ ಏನಿದು? SI ಇದೊಂದು ಮೆಥಡ್ ಇದೆ. ಈ ಮೆಥಡ್ನ ಯೂಸ್ ಮಾಡಿಕೊಂಡು ಪ್ರತಿಯೊಂದಕ್ಕೆ ಯೂನಿಟ್ಸ್ಗಳನ್ನು ಕೊಟ್ಟಿರ್ತಾರೆ. ಯೂನಿಟ್ಸ್, ಹೌದಾ, ಅಂದರೆ ಮೂಲಮಾನಗಳನ್ನು ಕೊಟ್ಟಿರ್ತಾರೆ, ಹೌದಾ. ಹಾಗಾದರೆ ಈ SI ಪದ್ಧತಿಯನ್ನು ಯಾವ ಒಂದು ಪದ್ಧತಿಯಿಂದ ಮಾರ್ಪಾಡಿಸಿ ವಿಸ್ತರಣೆ ಮಾಡಲಾಗಿದೆ? ಆಲ್ರೆಡಿ ಇದಿರಲಿಲ್ಲ, ಹೌದಾ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ FPS ಇದೆ, CGS ಇದೆ, ಆಮೇಲೆ MKS ಇದೆ, ಯಾವುದಲ್ಲ ಅಂತ ಕೊಟ್ಟಿದ್ದಾರೆ, ಹೌದಾ. ಸೊ ಔಟ್ ಆಫ್ 3 ಆಪ್ಷನಲ್ಲಿ ಯಾವ ಒಂದು
ಪದ್ಧತಿಯನ್ನು ಮಾರ್ಪಡಿಸಿ SIನಲ್ಲಿ ಕನ್ವರ್ಷನ್ ಮಾಡಿದ್ರೆ ಅಂತ ಕ್ವಶನ್ ಕೇಳ್ತಾರೆ. ಅದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ MKS ಅಂತಲೇ ಹೇಳ್ಬೋದು. MKS ಅಂದರೆ ಏನು, ಅಥವಾ FPS ಅಂದ್ರೇನು, CGS ಅಂದ್ರೇನು ಗೊತ್ತಿದ್ರೆ ಹೇಳಿ. FPS ಅಂದ್ರೇನು? FPS ಅಂದ್ರೆ ಏನು? ಫುಟ್ ಪೌಂಡ್ ಆ್ಯಂಡ್ ದ ಸೆಕೆಂಡು. ಫುಟ್ ಪೌಂಡ್ ಆ್ಯಂಡ್ ಸೆಕೆಂಡ್. ಫುಟ್ ಪೌಂಡ್ ಸೆಕೆಂಡು. ಈ ಫುಟ್ ಪೌಂಡ್ ಸೆಕೆಂಡ್ ಏನಿದೆ ಪ್ರತಿಯೊಂದೆಲ್ಲ ಏನಿದೆ ಇದು? ಫೂಟ್ ಅಂದರೆ ಏನು? ಫೂಟ್ ಅಂದರೆ ಇದು ಲೆಂತ್ ಅಂದರೆ ಉದ್ದದ ಒಂದು ಮೂಲಮಾನ ಅಂತ ಹೇಳ್ಬೋದು. ಪೌಂಡ್ ಅಂದರೆ ಏನಿದು? ಮಾಸ್. ಈ ಒಂದು ಮಾಸ್ ಇರುತ್ತಲ್ಲ, ದ್ರವ್ಯರಾಶಿ, ಅದರ ಒಂದು ಯೂನಿಟ್ಸ್ ಅಂತಲೇ ಹೇಳ್ಬೋದು. ಸೆಕೆಂಡ್ ಏನಿದು? ಟೈಮ್. ಸೊ ಈ ಒಂದು ಟೈಮ್ ವೇಳೆದೆಯಲ್ಲ, ಸೊ ಈ ಟೈಮ್ದ ಒಂದು ಯೂನಿಟ್ಸ್ ಅಂತಲೇ ಹೇಳ್ಬೋದು. FPS ಪದ್ಧತಿಯಲ್ಲಿ ಏನು ಮಾಡ್ತಾರೆ? ಲೆಂತ್ನ ಫುಟ್ನಲ್ಲಿ ಮೆಜರ್ಮೆಂಟ್ ಮಾಡ್ತಾರೆ, ಆಮೇಲೆ ಮಾಸ್ ಪೌಂಡ್ನಲ್ಲಿ ಮೆಜರ್ಮೆಂಟ್ ಮಾಡ್ತಾರೆ, ಟೈಮ್ನ ಸೆಕೆಂಡ್ನಲ್ಲಿ ಮೆಜರ್ಮೆಂಟ್ ಮಾಡ್ತಾರೆ. ಹೌದಾ? ಸೊ ಅದಕ್ಕೆ ನಾವು FPS ಅಂತ ಕರೀತಾರೆ. ಇನ್ನು CGS ತಗೊಂಡ್ರೆ, ಈ CGS ಮೆಥಡ್ನಲ್ಲಿ ಏನು ಮಾಡ್ತಾರೆ? ಲೆಂತ್ನ ಯಾವ ಥರ ಮೆಜರ್ಮೆಂಟ್ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ಬರ್ಕೊಳ್ಳಿ. ಏನಿದು? ಲೆಂತು, ಆಮೇಲೆ ಮಾಸು, ಮಾಸ್ ಟೈಮು. ಸೊ ಈ ಮೂರ ಮೇಲೆ ಎಲ್ಲ ಪದ್ಧತಿಗಳು ಡಿಪೆಂಡ್ ಆಗಿವೆ. ಸೊ ಫಸ್ಟ್ ಆಫ್ ಆಲ್ ಇದನ್ನು ತಿಳ್ಕೊಳ್ಳಿ. ಹೌದಾ? ಈ CGS ನೋಡಿ, CGSನ ಏನು ಮಾಡ್ತಾರೆ? ಸಿ ಅಂದ್ರೇನು? ಸೆಂಟಿಮೀಟರ್. ಸಿ ಅಂದರೆ ಸೆಂಟಿಮೀಟರ್ ಅನ್ನಿಸುತ್ತೆ, ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸೆಂಟಿಮೀಟರು. G ಅಂದರೆ ಗ್ರಾಮು. ಹೌದಾ? S ಅಂದರೆ ಸೆಕೆಂಡ್. ಇಲ್ಲಿ ಸೆಂಟಿಮೀಟರ್ ಏನಿದೆ? ಲೆಂತ್ ಅದ ಒಂದು ಯೂನಿಟ್ಸ್ ಅಂತಲೇ ಹೇಳ್ಬೋದು. ಗ್ರಾಮ್ ಅಂದರೆ ಮಾಸ್ನಲ್ಲಿ ಗ್ರಾಮ್ನಲ್ಲಿ ಮೆಜರ್ಮೆಂಟ್ ಮಾಡ್ತಾರೆ, ಟೈಮ್ನ ಸೆಕೆಂಡ್ನಲ್ಲಿ ಮೆಜರ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕೆ CGS ಅಂತಕ್ಕಂಥ ಒಂದು ಪದ್ಧತಿ ಅಂತಲೇ ಅನ್ಬೋದು. ಇನ್ನು MKS ಅಂದರೆ, M ಅಂದರೆ ಇಲ್ಲಿ ಮೀಟರ್ ಅಂತ ಮೀನಿಂಗ್ ಕೊಡ್ತೀವಿ, ಮೀಟರು. K ಅಂದರೆ ಏನಿದು? K ಅಂದರೆ ಕಿಲೋಗ್ರಾಮು. ಏನು? ಕಿಲೋಗ್ರಾಮ್ ಅಂತಲೇ ಹೇಳ್ಬೋದು. S ಅಂದರೆ ಸೆಕೆಂಡ್ ಅಂತ ಹೇಳ್ಬೋದು. ಸೊ SI ಪದ್ಧತಿಯನ್ನು ಯಾವ ಒಂದು ಪದ್ಧತಿಯಿಂದ ಮಾರ್ಪಡಿಸಿ ವಿಸ್ತರಣೆ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ MKS, ಮೀಟರ್, ಕಿಲೋಗ್ರಾಮ್ ಆ್ಯಂಡ್ ಸೆಕೆಂಡು. ಸೊ ಈ ಒಂದು MKS ಆಲ್ರೆಡಿ ಇತ್ತು. ಸೊ ಇದನ್ನೇ ಒಂದು ಮಾರ್ಪಡಿಸಿ ಒಂದು ಕನ್ವರ್ಷನ್ ಮಾಡಿ SI ಪದ್ಧತಿ ಅಂತಕ್ಕಂಥ ನಾಮಕರಣವನ್ನು ಮಾಡಿರ್ತಾರೆ. ಇವೆಲ್ಲ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಲೆಂತ್, ಮಾಸ್ ಮತ್ತು ಟೈಮ್ಗಳ ಮೇಲೆ ಇವಷ್ಟು ಎಲ್ಲ ಡಿಪೆಂಡ್ ಆಗಿರುತ್ತೆ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, FPS, CGS, MKS, SI ಇವೆಲ್ಲ ಏನಿದೆ ಒಂದು ಮೆಜರ್ಮೆಂಟ್ ಮಾಡ್ತಕ್ಕಂಥ ಒಂದು ಮೆಥಡ್ಸ್ ಅಂತಲೇ ಹೇಳ್ಬೋದು. FPS, CGS, MKS. ಬಟ್ ಬೇರೆ ಬೇರೆ ಒಂದು ಮೆಥಡ್ಗಳನ್ನು ಅಪ್ಲೈ ಮಾಡಿ ಪ್ರತಿಯೊಂದು ಮೆಥಡ್ಗಳನ್ನು ಯೂಸ್ ಮಾಡ್ತಾರೆ. ನೋಡಿ, ಫೂಟು, ಸೆಂಟಿಮೀಟರ್ ಮತ್ತು ಮೀಟರ್. ಲೆಂತ್ನ ಎಲ್ಲ ಒಂದು ಪದ್ಧತಿಯಲ್ಲಿ ಮೆಜರ್ಮೆಂಟ್ ಮಾಡೋಕ್ಕೆ ಬರುತ್ತೆ. ಮೀಟರ್ನಲ್ಲಿ ಮೆಜರ್ಮೆಂಟ್ ಮಾಡೋಕ್ಕೆ ಬರುತ್ತಾ? ಫೂಟ್ನಲ್ಲಿ ಕೂಡ ಮೆಜರ್ಮೆಂಟ್ ಮಾಡೋಕ್ಕೆ ಬರುತ್ತಾ ನಮಗೆ ಲೆಂತು? ಸೆಂಟಿಮೀಟರ್ನಲ್ಲಿ ಕೂಡ ಒಂದು ಉದ್ದದ ಮೆಜರ್ಮೆಂಟ್ ಮಾಡೋಕ್ಕೆ ಬರುತ್ತೆ. ಹೌದಾ? ಸೊ ಇದೇ ಥರ ಪೌಂಡು, ಗ್ರಾಮು, ಕಿಲೋಗ್ರಾಮ್ನ ಮಾಸ್ನ ಮೆಜರ್ಮೆಂಟ್ ಮಾಡೋಕ್ಕೆ ಬರುತ್ತೆ. ಇನ್ನು ಟೈಮ್ ತೊಗೊಂಡ್ರೆ ಸೆಕೆಂಡ್ನಲ್ಲಿ, ಮಿನಿಟ್ನಲ್ಲಿ, ಅವರ್ನಲ್ಲಿ ಕೂಡ ಮೆಜರ್ಮೆಂಟ್ ಮಾಡೋಕ್ಕೆ ಬರುತ್ತೆ. ಬಟ್ ಇಲ್ಲಿ SI ಪದ್ಧತಿಯಲ್ಲಿ ಅಥವಾ MKSನಲ್ಲಿ ಸೆಕೆಂಡ್ ಅಂತಕ್ಕಂಥ ಯೂನಿಟ್ಸ್ನ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ, ಒತ್ತಡ ಅಂದರೆ ಏನಂತ ಕರಿತೀವಿ ನಾವು? ಪ್ರೆಷರ್ ಅಂತ ಕರಿತೀವಿ. ಸೊ ಒತ್ತಡ ಹೀಗೆ ಬರೆಯುತ್ತಾರೆ ಅಂದರೆ ಪ್ರೆಷರ್ನ ನಾವು ಯಾವ ಥರ ರೈಟ್ ಮಾಡ್ತೀವಿ? ಏನು ಮಾಸ್ ಅಪಾನ್ ವಾಲ್ಯೂಮ್ ಅಂತ ರೈಟ್ ಮಾಡ್ತೀವ, ಅಥವಾ ಫೋರ್ಸ್ ಅಪಾನ್ ಲೆಂತ್ ಅಂತ ಏನಾದರೂ ನಾವು ರೈಟ್ ಮಾಡ್ತೀವ, ಅಥವಾ ಎನರ್ಜಿ ಅಪಾನ್ ಏರಿಯಾ ಅಂತ ಏನಾದರೂ ರೈಟ್ ಮಾಡ್ತೀವ, ಅಥವಾ ಫೋರ್ಸ್ ಅಪಾನ್ ಏರಿಯಾ ಅಂತ ಏನಾದರೂ ನಾವು ರೈಟ್ ಮಾಡ್ತೀವ? ಅದ್ರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಫೋರ್ಸ್ ಅಪಾನ್ ಏರಿಯಾ. ಆಯ್ಕೆ ಡ ಇದರ ಸರಿಯಾದ ಆನ್ಸರ್. ಯಾಕೆ ಹೀಗೆ ನೋಡಿ? ಪ್ರೆಷರ್ ಅಂದರೆ ಒತ್ತಡ ನಾವು ಬರೆಯುವ ಆಲ್ರೆಡಿ ಸ್ಟಡಿ ಮಾಡಿದ್ರೆ ನಿಮ್ಗೆ ಗೊತ್ತಿರ್ತಿಲ್ಲ ಅಂದರೆ ಗೊತ್ತಾಗಲ್ಲ. ಸೊ ಪ್ರೆಷರು ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂದರೆ ಎಷ್ಟು ಏರಿಯಾದ ಮೇಲೆ ಎಷ್ಟು ಫೋರ್ಸ್ ಬೀಳ್ತಾ ಇರುತ್ತೆ ಅನ್ನೋದಕ್ಕೆ ನಾವೇನಂತ ಕರಿತೀವಿ? ಈ ಪ್ರೆಷರ್ ಅಂತ ಕರಿತೀವಿ. ಹೌದಾ? ಸೊ ಹೀಗಾಗಿ ಫೋರ್ಸ್ ಅಪಾನ್ ಏರಿಯಾ ಅಂದ್ರೆ ಒತ್ತಡ ಅಂತಲೇ ಹೇಳ್ಬೋದು. ಈ ಮಾಸ್ ಅಪಾನ್ ವಾಲ್ಯೂಮ್ ಇದೆಯಲ್ಲ, ಮಾಸ್ ಅಪಾನ್ ವಾಲ್ಯೂಮ್ನಾಗ ನಿಮ್ಗೆ ಜಸ್ಟ್ ನಾ ಹೇಳಿದೆ. ಮಾಸ್ ಅಪಾನ್ ವಾಲ್ಯೂಮ್ ಅಂದ್ರೆ ಏನು? ಡೆನ್ಸಿಟಿ ಅಂತಲೇ ಹೇಳ್ಬೋದು. ಏನು? ಡೆನ್ಸಿಟಿ ಇಟ್ ಈಸ್ ನಥಿಂಗ್ ಬಟ್ ಮಾಸ್ ಅಪಾನ್ ವಾಲ್ಯೂಮ್ ಅಂತ ಹೇಳ್ಬೋದು. ಓಕೆ, ಆಲ್ರೆಡಿ ನಿಮ್ಗೆ ಜಸ್ಟ್ ನನಗೆ ಹೇಳಿದ್ದೆ ನಾನು. ಎಷ್ಟನೇ ಕ್ವಶನ್ ಹೇಳಿದ್ದೆ ನಿಮಗೆ? ಥರ್ಡ್ ಒಂದು ಕ್ವಶನಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಹೌದಾ? ಅಲ್ಲಿದೆ ನೋಡಿ, ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ಕೊಳ್ಳಿ ನೀವು ಅಂತ. ಓಕೆ, ಇನ್ನು ಫೋರ್ಸ್ ಅಪಾನ್ ಲೆಂತ್ ಬರುತ್ತೆ. ಫೋರ್ಸ್ ಅಪಾನ್ ಲೆಂತ್ ಅಂದ್ರೆ ಏನಿದು? ಸರ್ಫೇಸ್ ಟೆನ್ಷನ್ ಅಂತಾನೆ ಹೇಳ್ಬೋದು.
ಏನು ಸರ್ಫೇಸ್ ಟೆನ್ಷನ್ ಅಂತಾನೆ ಹೇಳ್ಬೋದು. ಸರ್ಫೇಸ್ ಟೆನ್ಷನ್ ಅಂದ್ರೆ ಏನು? ಮೇಲ್ಮೈ ಸೆಳೆತ ಅಂತ ನಾವೇನು ಅಂತೀವಲ್ಲ, ಅದಕ್ಕೆ ನಾವು ಸರ್ಫೇಸ್ ಟೆನ್ಷನ್ನು. ಸೊ ಸರ್ಫೇಸ್ ಟೆನ್ಷನ್ ನಾವು ಯಾವ ಥರ ರೈಟ್ ಮಾಡ್ತೀವಿ? ಫೋರ್ಸ್ ಅಪಾನ್ ಲೆಂತ್. ಓಕೆ, ಇನ್ನು ಎನರ್ಜಿ ಅಪಾನ್ ಏರಿಯಾ. ಎನರ್ಜಿ ಅಪಾನ್ ಏರಿಯಾ ಅಂದರೆ ಏನಿದು? ಸರ್ಫೇಸ್ ಎನರ್ಜಿ ಅಂತಾನೆ ಹೇಳ್ಬೋದು. ಯಾವ ಎನರ್ಜಿ? ಸರ್ಫೇಸ್ ಎನರ್ಜಿ. ಯಾವ ಎನರ್ಜಿ? ಸರ್ಫೇಸ್ ಎನರ್ಜಿ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಪ್ರೆಷರ್ನ ಯಾವ ಥರ ಬರೀತಾರೆ ಅಂದರೆ ಫೋರ್ಸ್ ಅಪಾನ್ ಏರಿಯಾ ಅಂದ್ರೆ ಪ್ರೆಷರು. ಡೆನ್ಸಿಟಿ ಅಂದರೆ ಏನು? ಮಾಸ್ ಅಪಾನ್ ವ್ಯಾಲ್ಯೂಮು. ಸರ್ಫೇಸ್ ಟೆನ್ಷನ್ ಅಂದ್ರೆ ಏನು? ಫೋರ್ಸ್ ಅಪಾನ್ ಲೆಂತ್. ಸರ್ಫೇಸ್ ಎನರ್ಜಿ ಅಂದ್ರೆ ಏನು? ಎನರ್ಜಿ ಅಪಾನ್ ಏರಿಯಾ. ಸೊ ಈ ಒಂದು ಕ್ವಶನಲ್ಲಿ ನಮಗೆ 3 ಕ್ವಶನ್ಗಳ ಒಂದು ರೈಟಿಂಗ್ನ ಯಾವ ಥರ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಡೆನ್ಸಿಟಿನ ಮಾಸ್ ಅಪಾನ್ ವ್ಯಾಲ್ಯೂಮ್ ಈ ಪದ್ಧತಿಯಲ್ಲಿ ರೈಟ್ ಮಾಡ್ತಾರೆ. ಸರ್ಫೇಸ್ ಟೆನ್ಷನ್ನ ಫೋರ್ಸ್ ಅಪಾನ್ ಲೆಂತ್ ಅಂತ ರೈಟ್ ಮಾಡ್ತಾರೆ. ಆಮೇಲೆ ಸರ್ಫೇಸ್ ಎನರ್ಜಿಯನ್ನು ಎನರ್ಜಿ ಅಪಾನ್ ಏರಿಯಾ ಅಂತ ರೈಟ್ ಮಾಡ್ತಾರೆ. ಆಮೇಲೆ ಫೋರ್ಸ್ ಅಪಾನ್ ಏರಿಯಾ ಅಂದರೆ ಪ್ರೆಷರ್ ಅಥವಾ ಒತ್ತಡ ಅಂತ ಕರಿತೀವಿ. ಸೊ ಈ ಥರ ರೈಟ್ ಮಾಡ್ತೀವಿ. ಸೊ ನಿಮಗೆ ಎಕ್ಸಾಮ್ನಲ್ಲಿ ಯಾವ ಥರ ಕ್ವಶನ್ ಬರುತ್ತೆ ಆ ಥರ ನೀವು ಆನ್ಸರ್ನ ಕೊಡೋಕ್ಕೆ ಟ್ರೈ ಮಾಡ್ತಾ ಇರಿ. ಓಕೆ, ಇಲ್ಲಿ ಆಪ್ಷನ್ಗಳು ಇದು ಕೊಟ್ಟಿದ್ರೆ ಅಂತ ನಾನು ನಿಮಗೆ ಆಪ್ಷನ್ ಇಲ್ಲಿ ಇದನ್ನು ನಾನು ಇಲ್ಲಿ ಚಾಯ್ಸ್ ಮಾಡಿದ್ದೀನಿ. ಸಪೋಸ್ ಈ ಏನಾದರೂ ಆಪ್ಷನ್ ಇಲ್ಲಿ ಇದ್ರೆ ನೀವು ನೀವು ಚಾಯ್ಸ್ ಮಾಡೋಕೆ ಬಿಟ್ಟು ಮಾಸ್ ಅಪಾನ್ ವಾಲ್ಯೂಮ್ ಚಾಯ್ಸ್ ಮಾಡಿದ್ರೆ ಡೆನ್ಸಿಟಿಗೆ ಹೋಗುತ್ತೆ. ಫೋರ್ಸ್ ಅಪಾನ್ ಲೆಂತ್ ಅಂದರೆ ಸರ್ಫೇಸ್ ಟೆನ್ಷನ್ಗೆ ಹೋಗುತ್ತೆ. ಎನರ್ಜಿ ಅಂದರೆ ಸರ್ಫೇಸ್ ಎನರ್ಜಿ ಅಂದ್ರೆ ಎನರ್ಜಿ ಅಪಾನ್ ಏರಿಯಾಕ್ಕೆ ಹೋಗುತ್ತೆ. ಸೊ ಹೀಗಾಗಿ ಕ್ವಶನ್ ಯಾವ ಥರ ಕೇಳ್ತಾರೆ ಆ ಥರ ಆನ್ಸರ್ನ ಕೊಡೋಕ್ಕೆ ಪ್ರಯತ್ನ ಮಾಡಿ. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ ಓಕೆ, 7ನೇ ಕ್ವಶನ್ ನೋಡಿ. ನೆಕ್ಸ್ಟು ವಿದ್ಯುತ್ ವಿಭವ ಅಂದರೆ ಏನಂತ ಕರಿತೀವಿ ಇಂಗ್ಲೀಷ್ನಲ್ಲಿ ನಾವು? ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಥವಾ ಕ್ಯಾಪಿಟಲ್ ವಿ ಅಂತಲೇ ನಾವು ಅದನ್ನು ರೈಟ್ ಮಾಡ್ತೀವಿ. ಈ ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎಂದರೆ, ವಿದ್ಯುತ್ ವಿಭವ ಎಂದರೆ ಯಾವ ಥರ ನಾವು ರೈಟಿಂಗ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಕ್ವಶನ್ನ ಕೇಳಿರ್ಬೋದು. ಓಕೆ, ಕೇಳ್ತಾರೆ ನೋಡಿ. ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಒಂದು ಚಾರ್ಜು, ಇನ್ನೊಂದು ವರ್ಕಿನ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಫೋರ್ಸ್ ಅಪಾನ್ ಚಾರ್ಜ್ ಇದೆ, ಆಪ್ಷನ್ ಬೈ ಏನಿದೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪಾನ್ ಕರೆಂಟ್ ಇದೆ. ಆಪ್ಷನ್ ಕ ಏನಿದೆ? ಚಾರ್ಜ್ ಅಪಾನ್ ಮಾಸ್ ಇದೆ. ಆಪ್ಷನ್ ಡ ಏನಿದೆ? ವರ್ಕ್ ಅಪಾನ್ ಚಾರ್ಜ್ ಇದೆ. ಸೊ ವಿದ್ಯುತ್ ವಿಭವ ಎಂದರೆ ಆಪ್ಷನ್ ಡ ವರ್ಕ್ ಅಪಾನ್ ಚಾರ್ಜ್ ಅಂದ್ರೆ ವಿದ್ಯುತ್ ವಿಭವ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟು ಚಾರ್ಜಸ್ ವೋಲ್ಟೇಜ್ ಕೊಟ್ಟಾಗ ಎಷ್ಟು ವರ್ಕ್ ಆಯಿತು ಅನ್ನೋದನ್ನು ನಾವೇನಂತೀವಿ ಅಂದರೆ ಅದಕ್ಕೆ ವಿದ್ಯುತ್ ವಿಭವ ಅಥವಾ ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ಹೀಗಾಗಿ ಈ ಒಂದು ಪ್ರಶ್ನೆಯ ಆಯ್ಕೆ ಏನಪ್ಪ ಅಂದರೆ ವರ್ಕ್ ಅಪಾನ್ ಚಾರ್ಜ್ ಅಂದರೆ ಆಪ್ಷನ್ ಡ ವರ್ಕ್ ಅಪಾನ್ ಚಾರ್ಜ್ ಅಂತಾನೆ ಹೇಳ್ಬೋದು. ಇನ್ನು ಉಳಿದಿರ್ತಕ್ಕಂಥ ಆಪ್ಷನ್ಗಳಾದ ಬ ಕ ಏನಿದೆ ನೋಡಿ, ಫೋರ್ಸ್ ಅಪಾನ್ ಚಾರ್ಜ್ ಅಂತ ಇದೆ. ಫೋರ್ಸ್ ಅಪಾನ್ ಚಾರ್ಜ್ ಅಂದರೆ ನಾವೇನಂತ ಕರಿತೀವಿ? ಇದಕ್ಕೆ ಇಲೆಕ್ಟ್ರಿಕಲ್ ಇಂಟೆನ್ಸಿಟಿ ಅಂತ ಕರಿತೀವಿ. ಏನು? ಇಲೆಕ್ಟ್ರಿಕಲ್ ಇಂಟೆನ್ಸಿಟಿ ಅಂದ್ರೇ ಫೋರ್ಸ್ ಅಪಾನ್ ಚಾರ್ಜ್ ಅಂತ ಹೇಳ್ಬೋದು. ಇನ್ನು ಆಪ್ಷನ್ ಬೈ ಇದೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿವೈಡೆಡ್ ಬೈ ಕರೆಂಟ್. ಸೊ ಇದಕ್ಕೆ ಏನಂತ ಕರಿತೀವಿ ಅಂದರೆ ನಾವು ಆರ್ ಅಂತ ಕರಿತೀವಿ. ಆರ್ ಅಂದ್ರೆ ಏನು? ರೆಸಿಸ್ಟೆನ್ಸು. ಸೊ ರೆಸಿಸ್ಟೆನ್ಸ್ ಏನಾದರೂ ನೀವು ಫೈಂಡ್ ಔಟ್ ಮಾಡಬೇಕಾಗಿದ್ರೆ ಅದರಲ್ಲಿ ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಡಿವೈಡೆಡ್ ಬೈ ಅದರಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಅಂದ್ರೇ ಏನಂತ ಕರಿತೀವಿ? ರೆಸಿಸ್ಟೆನ್ಸ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಅಂದ್ರೆ ಏನು? ಪ್ರತಿರೋಧ. ಹೌದಾ? ಸೊ ಹೀಗಾಗಿ ಆಪ್ಷನ್ ಬೈ ಸರಿಯಾದ ಆನ್ಸರ್ ಆಗಲ್ಲ. ಇನ್ನು ಕ ಏನಿದೆ ನೋಡಿ, ಚಾರ್ಜ್ ಅಪಾನ್ ಮಾಸ್ ಅಂತ ಇದೆ. ಚಾರ್ಜ್ ಅಪಾನ್ ಮಾಸ್ ಇದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಇದು ಸ್ಪೆಸಿಫಿಕ್ ಚಾರ್ಜ್ಗೆ ಸಂಬಂಧಪಟ್ಟಿದ್ದು. ಯಾವ ಚಾರ್ಜು? ಸ್ಪೆಸಿಫಿಕ್ ಚಾರ್ಜು. ಸೊ ಈ ಸ್ಪೆಸಿಫಿಕ್ ಚಾರ್ಜ್ ಅಂದ್ರೆ ಚಾರ್ಜ್ ಅಪಾನ್ ಮಾಸ್ ಅಂದರೆ ನಿರ್ದಿಷ್ಟ ಆವೇಶ ಎಷ್ಟಿರುತ್ತೆ ಅಂದರೆ ಎಷ್ಟು ಚಾರ್ಜ್ ಕೊಟ್ಟಾಗ ಅಥವಾ ಎಷ್ಟು ಮಾಸ್ ಇದ್ದಾಗ ಎಷ್ಟು ಚಾರ್ಜ್ ಆಫ್ ಕರೆಂಟ್ ಅಲ್ಲಿ ಇರುತ್ತೆ ಅನ್ನೋದನ್ನ ಅಂತೀವಿ ಸ್ಪೆಸಿಫಿಕ್ ಚಾರ್ಜ್ ಅಂತ ಕರಿತೀವಿ. ಸೊ ಹೀಗಾಗಿ ಈ ಪ್ರಶ್ನೆಯ ಆಯ್ಕೆ ಏನಪ್ಪ ಅಂದರೆ ವರ್ಕ್ ಅಪಾನ್ ಚಾರ್ಜು. ಎಷ್ಟು ಚಾರ್ಜಸ್ ಇದ್ದಾಗ ಎಷ್ಟಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಹೌದಾ? ಸೊ ಇದು ಇದರ ಒಂದು ಸರಿಯಾದ ಆನ್ಸರು. ಓಕೆ ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಭೌತಶಾಸ್ತ್ರದಲ್ಲಿ HP ಎಂದರೆ ನೋಡಿ. ಭೌತಶಾಸ್ತ್ರದಲ್ಲಿ ಆ್ಯಕ್ಚುಲಿ ಇದು ವಿಜ್ಞಾನ ಅಂತಾನೆ ಕೊಡಬೇಕಾಗುತ್ತೆ. ಯಾಕಂದರೆ HP ಅಂದರೆ ಸಿಕ್ಕಾಪಟ್ಟೆ ಮೀನಿಂಗ್ ಬರುತ್ತೆ. ಹೌದಲ್ವ? ಇಲ್ಲಿ ಆಪ್ಷನ್ ಕೊಡಿದ್ರು ನೋಡಿ. ಹಿಂದೂಸ್ತಾನ್ ಪೆಟ್ರೋಲಿಯಂ ಬರುತ್ತಾ, ಅಥವಾ ಪವರ್ ಆಫ್ ಹಿಂದೂಸ್ತಾನ್ ಬರುತ್ತಾ, ಅಥವಾ ಹಾರ್ಸ್ ಪವರ್ ಬರುತ್ತಾ? ಸೊ ಯಾವುದೂ ಅಲ್ಲ ಅಂತ ಒಂದು ಟೋಟಲಾಗಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಭೌತಶಾಸ್ತ್ರ ಅನ್ನೋದಕ್ಕಿಂತ ಅವರು ವಿಜ್ಞಾನ ಅಂತ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಏನಂತ ನನಗೆ ಅನಿಸುತ್ತೆ. ಹೌದಲ್ವಾ? ಸೊ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ HP ಎಂದರೆ ಏನು? HP ಅಂದ್ರೆ ಏನು?
ನಿಮ್ಗೆಲ್ಲರೂ ಆಲ್ರೆಡಿ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಸೊ ಹಿಂದೂಸ್ತಾನ್ ಪೆಟ್ರೋಲಿಯಂ ಅಂತೂ ಆಗಲ್ಲ, ಸೊ ಇದು ಗೊತ್ತೇ ಇದೆ. ಪವರ್ ಆಫ್ ಹಿಂದೂಸ್ತಾನ್ ಅಂತೂ ಆಗಲ್ಲ. ಸೊ ಹಾರ್ಸ್ ಪವರ್ ಅಂತ ಕರಿತೀವಿ. ಎಚ್ ಪಿ ಅಂದ್ರೆ ಏನು? ಹಾರ್ಸ್ ಪವರು. ಏನಿದೆ ಹಾರ್ಸ್ ಪವರ್ ಯಾರ್ಯಾರು ಗೊತ್ತಿದೆಯಾ? ಹಾರ್ಸ್ ಪವರ್ ಅಂದ್ರೆ ಏನು, ಎದಕ್ಕೆ ಯೂಸ್ ಮಾಡ್ತಾರೆ ನೋಡಿ. ಹಾರ್ಸ್ ಪವರ್ ಅಂದ್ರೆ ಏನು? ಯಾವುದೇ ಒಂದು ಎಂಜಿನ್ ಇದ್ದರೆ, ಯಾವುದೇ ಒಂದು ಎಂಜಿನ್ ಇದ್ದರೆ ಆ ಎಂಜಿನ್ ಎಷ್ಟು ಪವರ್ ಇರುತ್ತೆ ಅಥವಾ ಆ ಎಂಜಿನ್ ಪವರ್ ಎಷ್ಟು ಇರುತ್ತೆ ಅನ್ನೋದಕ್ಕೆ ನಾವು ಹಾರ್ಸ್ ಪವರ್ ಅಥವಾ ಎಚ್ ಪಿ ಅಂತ ಕರಿತೀವಿ. ಹೌದಾ? ಸೊ ನೀವೇನಾದರೂ ಬೈಕ್ ತೊಗೊಂಡ್ರೆ ಅಥವಾ 4 ವೀಲರ್ ತೊಗೊಂಡ್ರೆ ಅಥವಾ ಸಿಂಪಲ್ ನಿಮ್ಮ ಮನೇಲಿ ನೀರಿಂದು ಮೋಟರ್ ಇರುತ್ತಲ್ವ, ಸೊ ನೀರು ಜಾಗಕ್ಕೆ ಯೂಸ್ ಮಾಡ್ತಿರಲ್ಲ, ಸೊ 1 HP 2 HP 3 HP 5 HP 10 HP ಯೂಸ್ ಮಾಡ್ತೀರಾ. ಸೊ 1 HP ನಿಮ್ಗೆ ಗೊತ್ತಿರಲಿ, 1 HP ಈಸ್ ಈಕ್ವಲ್ ಟು ಎಷ್ಟಕ್ಕೆ ಈಕ್ವಲ್ ಆಗಿರುತ್ತಪ್ಪ ಅಂದರೆ ಇದು 33,000 ಫುಟ್ ಪೌಂಡ್ ಆಫ್ ವರ್ಕ್ ಇನ್ ಎ ಮಿನಿಟು. ಅಂದರೆ ಒಂದು ನಿಮಿಷದಲ್ಲಿ ಎಷ್ಟು ವರ್ಕ್ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ. ಎಷ್ಟು 1 HP ಏನಾದರೂ ನಿಮ್ಮ ಹತ್ರ ಮಷಿನ್ಸ್ ಇದ್ದರೆ ಅಥವಾ ಏನಾದರೂ ಎಂಜಿನ್ ಇದ್ದರೆ ಎಷ್ಟು 1 ನಿಮಿಷ ಅಷ್ಟದು ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಏನಂತೀವಿ? ಹಾರ್ಸ್ ಪವರ್ ಅಂತ ಕರಿತೀವಿ. ಏನು? ಹಾರ್ಸ್ ಪವರು. ಇನ್ನು ಜನರಲಾಗಿ ಏನಾದರೂ ನೋಡಿದ್ರೆ ಎಚ್ ಪಿ ಅಂದರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕೂಡ ಸರಿಯಾದ ಆನ್ಸರು. ಪವರ್ ಆಫ್ ಹಿಂದೂಸ್ತಾನ್ ಅಂದ್ರೆ ಇದು ಕರೆಕ್ಟ್ ಆನ್ಸರು. ಹಾರ್ಸ್ ಪವರ್ ಅಂದರೂ ಕರೆಕ್ಟ್ ಆನ್ಸರೇ. ಬಟ್ ಇಲ್ಲಿ ಕ್ವಶನ್ ಏನು ಕೇಳಿರ್ತಾರೆ, ಭೌತಶಾಸ್ತ್ರದಲ್ಲಿ ಅಥವಾ ವಿಜ್ಞಾನದಲ್ಲಿ ಎಚ್ ಪಿ ಅಂದರೆ ಹಾರ್ಸ್ ಪವರ್ ಅಂತಲೇ ನೀವು ಒಂದು ಆಪ್ಷನ್ನ ಚಾಯ್ಸ್ ಮಾಡಬೇಕಾಗುತ್ತೆ. ಹೌದಾ? ಸೊ ಹೀಗಾಗಿ ಇಲ್ಲಿ ಕ್ವಶನ್ನು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕ್ವಶನ್ ಏನಾದರೂ ಕೇಳಿದರೆ ನೀವು 100% ಹಾರ್ಸ್ ಪವರ್ ಅಂತಲೇ ಸೆಲೆಕ್ಷನ್ ಮಾಡಬೇಕು, ಇಲ್ಲಾಂದರೆ ಬೇರೆ ಯಾವುದು ಸೆಲೆಕ್ಷನ್ ಮಾಡೋಕ್ಕೆ ಬರಲ್ಲ. ಇನ್ನು ಜನರಲಾಗಿ ಕಾಮನ್ಲಿ ಅಥವಾ ಡೈರೆಕ್ಟಾಗಿ ಎಚ್ ಪಿ ಅಂದರೆ ಏನಂತ ಕೇಳಿದರೆ ಎಲ್ಲವೂ ಸರಿಯಾದ ಆನ್ಸರ್. ಹೌದಾ? ಇಲ್ಲಿ ಭೌತಶಾಸ್ತ್ರ ಅಥವಾ ವಿಜ್ಞಾನ ಸಂಬಂಧಪಟ್ಟಂಗೆ ಅಂದರೆ ಏನು? ಹಾರ್ಸ್ ಪವರ್ ಅಂತ ಹೇಳ್ಬೋದು. ಎಚ್ ಪಿ ಅಂದರೆ ಏನು? ಪವರ್ ಆಫ್ ದ ಎಂಜಿನು ಅಥವಾ ಹಾರ್ಸ್ ಪವರ್ ಅಂತ ಕರಿತೀವಿ. ಹೌದಾ? ಸೊ 1 HP ಅದಕ್ಕೆ ಈಕ್ವಲ್ ಆಗಿರುತ್ತೆ 33,000 ಫುಟ್ ಪೌಂಡ್ ಆಫ್ ಎ ವರ್ಕ್ ಇನ್ ಎ ಮಿನಿಟ್ ಅಂತಲೇ ಹೇಳ್ಬೋದು. ಓಕೆ ಓಕೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗದಿದ್ದರೆ ಮತ್ತೆ ರಿಪೀಟ್ ಆಗಿ ಕೇಳಿ, ನಿಮಗೆ ಅರ್ಥ ಆಗುತ್ತೆ. ಓಕೆ ಓಕೆ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ನು ನೆಕ್ಸ್ಟ್ ಕ್ವಶನ್ ನಮ್ಗೆ ಏನಿರುತ್ತೆ? ವೆಲಾಸಿಟಿ ರಿಲೇಟೆಡ್ ಒಂದು ಕ್ವಶನ್ ಇದೆ ನೋಡಿ. ವೆಲಾಸಿಟಿ ಅಂದರೆ ಏನು? ವೇಗ ಅಂತ ಕರಿತೀವಿ. ಏನು? ವೇಗ ಅಂತ ಕರಿತೀವಿ. ಈ ವೇಗದ ಮೂಲಮಾನ ಏನು ಅಂತ ಕೇಳಿದ್ದಾರೆ. ವೇಗದ ಮೂಲಮಾನ ವೆಲಾಸಿಟಿ ಆಪ್ಷನ್ ಎ ನ್ಯೂಟನ್ ಇದೆ, ಬ ಏನಿದೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ, ಕ ಏನಿದೆ ಪಾಸ್ಕಲ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡ ಏನಿದೆ ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಆಲ್ರೆಡಿ ಗೊತ್ತಿದೆ ಎಲ್ರಿಗೂ ಬಹುತೇಕ ನನ್ನ ಅಂದಾಜು. ಸೊ ವೇಗದ ಮೂಲಮಾನ ಯಾವುದಪ್ಪ ಅಂದರೆ ಮೀಟರ್ ಪರ್ ಸೆಕೆಂಡು. ಎಷ್ಟು ಸೆಕೆಂಡ್ನಲ್ಲಿ ಎಷ್ಟು ಮೀಟರು ಒಂದು ವೇಗ ಅಲ್ಲಿ ಆಯಿತು ಅಂತಕ್ಕಂತ ಹೇಳೋದಕ್ಕೆ ನಾವೇನಂತೀವಿ? ವೆಲಾಸಿಟಿ ಅಂತ ಕರಿತೀವಿ, ಮೀಟರ್ ಪರ್ ಸೆಕೆಂಡು. ಹಾಗಾದರೆ ನ್ಯೂಟನ್ನು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರು, ಪಾಸ್ಕಲ್ ಇವು ಏನು? ಸೊ ಒಂದೊಂದಾಗಿ ಹೇಳ್ತೀನಿ ಕೇಳಿ. ನ್ಯೂಟನ್ ಅಂದರೆ ಏನಿದು? ಫೋರ್ಸದ ಒಂದು ಮೂಲಮಾನ. ನ್ಯೂಟನ್ ಅಂದ್ರೆ ಏನು? ಫೋರ್ಸದ ಒಂದು ಮೂಲಮಾನ ಅಂತ ಹೇಳ್ತೀವಿ. ಇನ್ನು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದರೆ ಎಕ್ಸಲರೇಷನ್ ಏನಂತ ಕರಿತೀವಲ್ಲ ನಾವು. ಎಕ್ಸಲರೇಷನ್ ಅಂದರೆ ಕನ್ನಡದಲ್ಲಿ ಏನಂತ ಕರಿತೀವಿ? ವೇಗೋತ್ಕರ್ಷ. ಅದನ್ನು ನಾವು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಲ್ಲಿ ರೈಟ್ ಮಾಡ್ತೀವಿ. ಎಕ್ಸಲರೇಷನ್ ಈಸ್ ಈಕ್ವಲ್ ಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರು. ಇನ್ನು ಪಾಸ್ಕಲ್ ಎದ್ರದ್ದು ಬರುತ್ತೆ? ಪಿ ಅಂದರೆ ಪಾಸ್ಕಲ್. ಫಸ್ಟ್ ಆಫ್ ಆಲ್ ಇದು ನೆನಪಿಟ್ಕೊಳ್ಳಿ, ಪಾಸ್ಕಲ್. ಈ ಪಾಸ್ಕಲ್ ಎದ್ರದಪ್ಪ ಅಂದರೆ ಪ್ರೆಷರ್ದ ಒಂದು ಮೂಲಮಾನ ಅಂತಲೇ ಹೇಳ್ಬೋದು. ಪ್ರೆಷರ್ ಅಂದರೆ ಒತ್ತಡದ ಮೂಲಮಾನ ಏನು? ಪಾಸ್ಕಲ್ಲು. ಹಾಗಾದರೆ ಮೀಟರ್ ಪರ್ ಸೆಕೆಂಡ್ ಏನಿದು? ವೆಲಾಸಿಟಿಯ ಒಂದು ಮೂಲಮಾನ. ಈ ಒಂದೇ ಕ್ವಶನಲ್ಲಿ ನಮಗೆ ಎಕ್ಸಲರೇಷನ್ ಮೂಲಮಾನ ಕೂಡ ಗೊತ್ತಾಯಿತು, ಪ್ರೆಷರ್ ಒಂದು ಮೂಲಮಾನ ಕೂಡ ಗೊತ್ತಾಯಿತು, ಆಮೇಲೆ ಫೋರ್ಸ್ದ ಒಂದು ಮೂಲಮಾನ ಕೂಡ ಗೊತ್ತಾಯಿತು. ಸೊ ಹೀಗಾಗಿ ಅಲ್ಲಿ ವೆಲಾಸಿಟಿ ಅಂತಲೇ ಕೇಳ್ತಾರೆ ಅಂತ ಅನ್ಕೋಬೇಡಿ. ನಿಮಗೆ ಕೆಲವೊಂದು ಸಲ ಫೋರ್ಸ್ದ ಒಂದು ಮೂಲಮಾನ ಏನು ಅಂತ ಕೇಳ್ತಾರೆ, ಆಮೇಲೆ ಎಕ್ಸಲರೇಷನ್ ವೇಗೋತ್ಕರ್ಷದ ಮೂಲಮಾನ ಏನು ಅಂತ ಕೇಳ್ತಾರೆ, ಪ್ರೆಷರ್ ಅಂದರೆ ಒತ್ತಡದ ಮೂಲಮಾನ ಏನು ಅಂತ ಕೂಡ ಕೇಳ್ಬೋದು, ಆಮೇಲೆ ವೆಲಾಸಿಟಿ ಅಂದರೆ ವೇಗದ ಮೂಲಮಾನ ಏನು ಅಂತ ಕೂಡ ಕೇಳ್ಬೋದು. ಸೊ ಇದೇ ಬರುತ್ತಂತ ಫಿಕ್ಸ್ ಇರಲ್ಲ. ಸೊ ಹೀಗಾಗಿ ನಾವಿಲ್ಲಿ ಒಂದು ಕ್ವಶನ್ನ ನಿಮಗೆ ಕೊಟ್ಟಿದ್ದೀವಿ, ವೆಲಾಸಿಟಿ ಅಂದರೆ ವೇಗದ ಮೂಲಮಾನ. ಅದ್ರ ಜೊತೆಗೆ ಇವೆಲ್ಲ ಫೋರ್ಸು, ಎಕ್ಸಲರೇಷನು, ಪ್ರೆಷರು, ಈ ಮೂರು ಥರದ ಒಂದು ಮೂಲಮಾನ ಕೂಡ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಹೌದಾ? ಓಕೆ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. 10ನೇದು ಏನು ಹೇಳುತ್ತೆ ನಮಗೆ? ಭೂಕಂಪನದ ತೀವ್ರತೆಯ ಪರಿಮಾಣ ಅಳೆಯುವ ಸಾಧನ. ಕ್ವಶನ್ ನೋಡಿ ಏನಿದೆ ಮೊದಲು ಅರ್ಥ ಮಾಡ್ಕೊಳ್ಳಿ. ಭೂಕಂಪನದ ಅಂದರೆ ಅರ್ಥಕ್ವಿಕ್ ಇರುತ್ತಲ್ಲ,
ಸೊ ಅದರ ಒಂದು ತೀವ್ರತೆಯ ಪರಿಮಾಣ ಅಳೆಯುವ ಸಾಧನ. ಅದೆಷ್ಟು ತೀವ್ರತೆ ಇರುತ್ತೆ, ಎಷ್ಟದು ಸ್ಕೇಲ್ನಲ್ಲಿ ಸಿಗುತ್ತೆ. ಸೊ ಆ ಒಂದು ಪರಿಮಾಣವನ್ನು ಅಳೆಯುತ್ತಲ್ಲ, ಸೊ ಸಾಧನ, ಆ ಒಂದು ಸಾಧನಕ್ಕೆ ಏನಂತ ಕರಿತೀವಿ. ಆ ಒಂದು ಸಾಧನಕ್ಕೆ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡಿ, ಕ್ರಯೋಮೀಟರ್ ಇದೆ, ಪೈರೋಮೀಟರ್ ಇದೆ, ಟಾಲ್ಕೋಮೀಟರ್ ಇದೆ, ಆಮೇಲೆ ರಿಕ್ಟರ್ ಸ್ಕೇಲ್ ಅಂತ ಇದೆ. ಸೊ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಭೂಕಂಪನ ತೀವ್ರತೆಯನ್ನು ಅಳೆಯುವ ಸಲುವಾಗಿ ಏನು ಯೂಸ್ ಮಾಡ್ತಾರೆ ಅಂದರೆ ರಿಕ್ಟರ್ ಸ್ಕೇಲ್ ಅಂತ ಯೂಸ್ ಮಾಡ್ತೀವಿ. ಎಷ್ಟು ರಿಕ್ಟರ್ ಸ್ಕೇಲ್ನಲ್ಲಿ ಇವತ್ತು ಭೂಕಂಪ ಆಯಿತು, ಆ ಏರಿಯಾದಲ್ಲಿ ಭೂಕಂಪ ಆಯಿತು, ಇಷ್ಟು ರಿಕ್ಟರ್ ಸ್ಕೇಲ್ನಲ್ಲಿ ಆಯಿತು ಅಂತ ನೀವು ಪದೇ ಪದೇ ಆ ಶಬ್ದಗಳನ್ನ ಕೇಳ್ತಾ ಇರ್ತೀರಲ್ವಾ. ಸೊ ಹೀಗಾಗಿ ಇಲ್ಲಿ ನೀವು ಆಪ್ಷನ್ ಕೊಟ್ಟಿರ್ತಾರೆ, ರಿಕ್ಟರ್ ಸ್ಕೇಲು, ರಿಕ್ಟರು ಅಥವಾ ರಿಕ್ಟರ್ ಅಂತ ಕರೀತಾರೆ. ಟಾಲ್ಕೋಮೀಟರ್ ಇದೆ, ಪೈರೋಮೀಟರ್ ಇದೆ, ಕ್ರಯೋಮೀಟರ್ ಇದೆ. ಸೊ ಪ್ರತಿಯೊಂದರ ಯೂಸ್ ಇದೆ. ಸೊ ಇಲ್ಲಿ ಭೂಕಂಪನದ ತೀವ್ರತೆ ಪರಿಮಾಣವನ್ನು ಅಳೆಯುವ ಸಾಧನ ಯಾವುದಪ್ಪ ಅಂದರೆ ರಿಕ್ಟರ್ ಸ್ಕೇಲು ಅಥವಾ ರಿಕ್ಟರ್ ಸ್ಕೇಲ್ ಅಂತ ಕರಿತೀವಿ. ಹಾಗಾದರೆ ಈ ಉಳಿದ ಕ್ರಯೋಮೀಟರು, ಪೈರೋಮೀಟರು, ಟಾಲ್ಕೋಮೀಟರು ಇದು ಕೂಡ ಯೂಸ್ ಇದೆ. ಇದು ಕೂಡ ಎಲ್ಲೆಲ್ಲಿ ಯೂಸ್ ಇದೆ ಅದನ್ನು ಕೂಡ ಹೇಳ್ತೀನಿ ಕೇಳಿ. ಕ್ರಯೋಮೀಟರ್ ಅಂದರೆ ಏನು, ಅತಿ ಕಡಿಮೆ ತಾಪ ಅಳೆಯುವ ಒಂದು ಸಾಧನ ಅಂತ ಕರಿತೀವಿ. ಕಡಿಮೆ ತಾಪ, ಎಲ್ಲಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಸೊ ಆ ಒಂದು ಏರಿಯಾದಲ್ಲಿ ಟೆಂಪ್ರೇಚರ್ ಮೆಜರ್ಮೆಂಟ್ ಮಾಡೋಕ್ಕೆ ಬರುತ್ತೆ. ಸೊ ಆ ಮೆಜರ್ಮೆಂಟ್ ಮಾಡೋಕ್ಕಾದ್ರೆ ಕ್ರಯೋಮೀಟರ್ನ ಯೂಸ್ ಮಾಡ್ತಾರೆ. ಅಂದರೆ ಕಡಿಮೆ ತಾಪವನ್ನು ಅಳೆಯತಕ್ಕಂಥ ಒಂದು ಸಾಧನ ಅಂತ ಹೇಳ್ಬೋದು. ಇನ್ನು ಪೈರೋಮೀಟರ್ ಬರುತ್ತೆ. ಪೈರೋಮೀಟರ್ ಎಲ್ಲಿ ಯೂಸ್ ಮಾಡ್ತಾರೆ, ಸೌರ ವಿಕಿರಣ ಅಳೆಯುವ ಒಂದು ಸಾಧನ ಅಂತ ಹೇಳ್ಬೋದು. ಸೌರ ವಿಕಿರಣ ಅಳೆಯುವ ಒಂದು ಸಾಧನ ಅಂತಲೇ ಹೇಳ್ಬೋದು, ಸೌರ ವಿಕಿರಣ. ಓಕೆ, ಇನ್ನು ಮೂರನೇದು ಟಾಲ್ಕೋಮೀಟರ್ ಇದೆ. ಟಾಲ್ಕೋಮೀಟರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ವಿಮಾನದ ವೇಗವನ್ನು ಕಂಡುಹಿಡಿಯಲು. ವಿಮಾನ ಎಷ್ಟು ಸ್ಪೀಡ್ನಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ, ವಿಮಾನದ ವೇಗ ಅಂದರೆ ಎಷ್ಟು ಈ 1 ಅವರಲ್ಲಿ ಈ ಒಂದು ವಿಮಾನ ಎಷ್ಟು ಕಿಲೋಮೀಟ್ರ್ ಒಂದು ಪಾಸ್ ಆಗಿ ಹೋಯಿತು, ಎಷ್ಟು ಕಿಲೋಮೀಟರ್ ಅದು ರನ್ ಆಯಿತು, ಹೌದಾ, ಎಷ್ಟು ಕಿಲೋಮೀಟರ್ ಹಾರಿ ಇಲ್ಲಿಂದ ಫಾರ್ ಎಕ್ಸಾಂಪಲ್ ಬೆಂಗಳೂರು ಟು ಡೆಲ್ಲಿ ಏನಾದ್ರು ಹೋಗ್ತಾ ಇದ್ರೆ ಎಷ್ಟು ಒಂದು ಸ್ಪೀಡಾಗಿ ವಿಮಾನಲ್ಲಿ ಅದು ಅಲ್ಲಿಂದ ಅಲ್ಲಿ ಹೋಗುತ್ತೆ, ಎಷ್ಟು ಟೈಮ್ ಅದಕ್ಕೆ ಬೇಕಾಗುತ್ತೆ. ಸೊ ಅದನ್ನು ಮೆಜರ್ಮೆಂಟ್ ಮಾಡೋಕ್ಕಾದ್ರೆ ವಿಮಾನದಲ್ಲಿ ಟಾಲ್ಕೋಮೀಟರ್ ಅಂತ ಕೂಡಿಸಿರ್ತಾರೆ. ಸೊ ಅದರ ಒಂದು ಸಹಾಯದಿಂದ ಒಂದು ವಿಮಾನದ ವೇಗವನ್ನು ಅಳೆಯೋಕ್ಕೆ ಬರುತ್ತೆ. ಸೊ ಈ ರೀತಿಯಾಗಿ ಭೂಕಂಪದ ತೀವ್ರತೆಯ ಪರಿಮಾಣವನ್ನು ಅಳೆಯುವ ಸಾಧನ ಯಾವುದಪ್ಪ ಅಂದರೆ ರಿಕ್ಟರ್ ಸ್ಕೇಲು ಅಥವಾ ರಿಕ್ಟರ್ ಸ್ಕೇಲ್ ಅಂತ ಕರಿತೀವಿ. ಅದನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಈ ರೀತಿಯಾಗಿ ಈ ಒಂದು ಚಾಪ್ಟರ್ದಲ್ಲಿ ನಾವು ಸಿಕ್ಕಾಪಟ್ಟೆ ಕ್ವಶನ್ಸ್ಗಳನ್ನು ಅಭ್ಯಾಸ ಮಾಡಿದ್ವಿ ಅಂತ ಅಂದ್ಕೊಂಡಿದ್ದೀನಿ, ಹೌದಾ. ಸೊ ನೋಡಿ, ಪ್ರತಿಯೊಂದು ಈ ಚಾಪ್ಟರ್ ಸಂಬಂಧಪಟ್ಟಂಗೆ ಭೌತಶಾಸ್ತ್ರದ ಮೂಲಭೂತ ಪರಿಕಲ್ಪನೆ ಚಾಪ್ಟರ್ನಲ್ಲಿ ನಾವು ವೆಲಾಸಿಟಿ ನೋಡಿದ್ದೀವಿ, ಅಂದರೆ ವೇಗ, ಫೋರ್ಸು, ಪ್ರೆಷರು, ಆಕ್ಸಲರೇಷನು, ಇದ್ರ ಬಗ್ಗೆ ಕೂಡ ಸ್ಟಡಿ ಮಾಡಿದ್ದೀವಿ. ಆಮೇಲೆ ಎಚ್ ಪಿ ಅಂದರೆ ನೀವು ಹಾರ್ಸ್ ಪವರ್ ಅಂತ ಬರುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ನಾವು ಸ್ಟಡಿ ಮಾಡಿದ್ದೀವಿ. ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂದರೆ ಏನು, ಇಲೆಕ್ಟ್ರಿಕಲ್ ಇಂಟೆನ್ಸಿಟಿ, ರೆಸಿಸ್ಟೆನ್ಸು, ಸ್ಪೆಸಿಫಿಕ್ ಚಾರ್ಜು, ಸೊ ಎಲ್ಲ ಕೂಡ ನಮಗೆ ಸ್ಟಡಿ ಮಾಡೋಕ್ಕೆ ಸಿಗ್ತಾ ಇದೆ. ಸೊ ವ್ಯವಸ್ಥಿತವಾಗಿ ಸ್ವಲ್ಪ ಸ್ಟಡಿ ಮಾಡಿ. ಆಮೇಲೆ ಪ್ರೆಷರು, ಡೆನ್ಸಿಟಿ, ಸರ್ಫೇಸ್ ಟೆನ್ಷನು, ಸೊ ಪ್ರತಿಯೊಂದರ ಬಗ್ಗೆ ನಾವಿಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಈ ಒಂದು ಚಾಪ್ಟರ್ದಲ್ಲಿ, ಹೌದಾ. ಅದ್ರ ಬಿಟ್ಟರೆ ಯೂನಿಟ್ಸ್ ಬಗ್ಗೆ ಬರುತ್ತೆ, SI ಯೂನಿಟು, MKS, FPS, CGS. ಸೊ ಪ್ರತಿಯೊಂದು ಯೂನಿಟ್ಸ್ಗಳನ್ನು ಯೂಸ್ ಮಾಡ್ತಾರೆ. ಬಟ್ ಜಾಸ್ತಿ ಇಡೀ ವರ್ಲ್ಡ್ನಲ್ಲಿ ಯೂಸ್ ಮಾಡೋದು ಯಾವ ಯೂನಿಟ್ ಅಪ್ಪ ಅಂದರೆ SI ಯೂನಿಟು, ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಅದನ್ನಷ್ಟೇ ಇಡೀ ವರ್ಲ್ಡ್ನಲ್ಲಿ, ಇಡೀ ಜಗತ್ತಿನಲ್ಲಿ ಯೂಸ್ ಮಾಡತಕ್ಕಂಥ ಯೂನಿಟ್ಟು. ಓಕೆ, ಇದ್ರ ಬಿಟ್ಟರೆ ಸ್ಕೇಲಾರ್ ಕ್ವಾಂಟಿಟಿ ಮತ್ತು ಫ್ಯಾಕ್ಟರ್ ಕ್ವಾಂಟಿಟಿ ಅಂತ ಸ್ಟಡಿ ಮಾಡಿದ್ದೀವಿ. ಅದಿಶ ರಾಶಿ ಮತ್ತು ಸದಿಶ ರಾಶಿ ಅಂತ ಹೇಳ್ತೀವಿ, ಅಥವಾ ನಮ್ಮ ಭಾಷೆಯನ್ನು ಅದಿಶ ಪರಿಮಾಣಗಳು ಮತ್ತು ಸದಿಶ ಪರಿಮಾಣಗಳು ಅಂತ ಹೇಳ್ತೀವಿ. ಅದ್ರ ಬಿಟ್ಟರೆ ಡಿರೈವ್ಡ್ ಕ್ವಾಂಟಿಟಿ ಅಂತ ಬರುತ್ತೆ. ಡಿರೈವ್ಡ್ ಕ್ವಾಂಟಿಟಿ ಮತ್ತು ಫಂಡಾಮೆಂಟಲ್ ಕ್ವಾಂಟಿಟೀಸು. ಡಿರೈವ್ಡ್ ಕ್ವಾಂಟಿಟೀಸು ಯಾವಾಗಲೂ ಫಂಡಾಮೆಂಟಲ್ ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು, ಲೆಂತು, ಮಾಸು, ಟೈಮು, ಟೆಂಪ್ರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸು, ಎಲೆಕ್ಟ್ರಿಕ್ ಕರೆಂಟು. ಓಕೆ, ಸೊ ಇದಿಷ್ಟೇನಿದೆ ಫಂಡಾಮೆಂಟಲ್ ಕ್ವಾಂಟಿಟೀಸು. ಸೊ ಅದರ ಮೇಲೆ ಡಿಪೆಂಡ್ ಆಗಿರೋದೇ ಈ ಒಂದು ಡಿರೈವ್ಡ್ ಕ್ವಾಂಟಿಟೀಸ್ ಅಂತಲೇ ಹೇಳ್ಬೋದು. ಓಕೆ, ಇನ್ನು ಇದ್ರ ಬಿಟ್ಟರೆ ಏನು ಸ್ಟಡಿ ಮಾಡಿದ್ದೀವಿ ನಾವು, ಫಂಡಮೆಂಟಲ್ ಆಯಿತು, ಡಿರೈವ್ಡ್ ಆಯಿತು, ಆಮೇಲೆ ಭೌತಶಾಸ್ತ್ರದ ಪಿತಾಮಹ. ಸೊ ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಆಲ್ಬರ್ಟ್ ಐನ್ಸ್ಟೈನು. ಪ್ರಾಚೀನ ಭೌತಶಾಸ್ತ್ರದ ಪಿತಾಮಹ ಅಂದ್ರೇನು ಐಜಾಕ್ ನ್ಯೂಟನು, ಹೌದಾ. ಸೊ ಅಬ್ದುಲ್ ಕಲಾಂ ಇವರು ಕೂಡ ಸೈಂಟಿಸ್ಟ್ರು ಇದ್ದಾರೆ. ಭೌತಶಾಸ್ತ್ರದ ಭಾರತ ದೇಶದ ವಿಜ್ಞಾನಿ ಅಂತಲೇ ಹೇಳ್ಬೋದು, ಅಥವಾ ರಾಕೆಟ್ ಇಂಜಿನಿಯರ್ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ ಬರುತ್ತೆ ಈ ಒಂದು ಚಾಪ್ಟರ್ದಲ್ಲಿ
ಚಾಪ್ಟರ್ ನಂಬರ್ 1 ಭೌತಶಾಸ್ತ್ರದ ಕೆಲವು ಮೂಲಭೂತ ಪರಿಕಲ್ಪನೆಗಳು. ಸೊ ಈ ಒಂದು ಚಾಪ್ಟರ್ನಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ನಾವು. ಸೊ ಇನ್ನು ನೆಕ್ಸ್ಟ್ ಒಂದು ಚಾಪ್ಟರ್ ಬರುತ್ತೆ ಅಳತೆಯ ಸಾಧನಗಳು ಅಂತ. ಸೊ ಆ ಒಂದು ಚಾಪ್ಟರ್ನಲ್ಲಿ ಯಾವ ರೀತಿ ಒಂದು ಅಳತೆಯನ್ನು ಮಾಡೋದಕ್ಕೆ ಯಾವ ಸಾಧನಗಳನ್ನು ಒಂದು ಉಪಯೋಗ ಮಾಡ್ತಾರೆ, ಅದರ ರಿಲೇಟೆಡ್ ಯಾವ್ಯಾವ ಕ್ವಶನ್ಗಳು ಬರುತ್ತವೆ, ಎಷ್ಟು ಬರುತ್ತೆ ಅದ್ರ ಬಗ್ಗೆ ಮುಂದಿನ ಒಂದು ಕ್ಲಾಸ್ನಲ್ಲಿ ತಮಗೆ ಸಿಗುತ್ತೀವಿ. ಸೊ ಯಾರ್ಯಾರು ಈ ವಿಡಿಯೋಸ್ನ ನೋಡ್ತಾ ಇದ್ದರೆ, ಯಾರ್ಯಾರು ಕ್ಲಾಸ್ನ ಕೇಳ್ತಾ ಇದ್ದರೆ, ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತು ಮುಂಬರೋ ಕ್ಲಾಸ್ನಲ್ಲಿ ನಾವು ಚಾಪ್ಟರ್ ವೈಸ್ ಸಿರೀಸ್ಗಳನ್ನು ಕೊಡ್ತಾ ಹೋಗ್ತಾ ಇದ್ವಿ. ಸೊ ತಾವು ಕೂಡ ಸೀರಿಯಲ್ ಆಗಿ ನಮ್ಮ ಕ್ಲಾಸ್ನ ವಿಡಿಯೋಸ್ಗಳನ್ನು ನೋಡ್ತಾ ಇರಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ತೆ, ಥ್ಯಾಂಕ್ ಯು, ಧನ್ಯವಾದಗಳು.